ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತಿದ್ವಿ. ಅದರಲ್ಲೂ ರೇ ಆಪ್ಟಿಕ್ಸ್ ಅನ್ನೋ ಚಾಪ್ಟರಿನ 7ನೇ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ಅಂದರೆ 6ನೇ ವಿಡಿಯೋದಲ್ಲಿ ರಿಫ್ರಾಕ್ಷನ್ ಅಟ್ ಕರ್ವ್ಡ್ ಸರ್ಫೇಸ್ ಅಂತ ಸ್ಟಾರ್ಟ್ ಮಾಡಿ ಒಂದು ಡಿರೈವೇಷನನ್ನು ಮಾಡಿದ್ದೆ. ಇನ್ ದ ಡಿರೈವೇಷನ್ ಐ ಕನೆಕ್ಟೆಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಆಬ್ಜೆಕ್ಟ್ ಸ್ಪೇಸ್, ಇಮೇಜ್ ಸ್ಪೇಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಮತ್ತು ರೇಡಿಯಸ್ ಆಫ್ ಕರ್ವೇಚರ್. ಸೊ ಜ್ಞಾಪಿಸ್ಕೊಳ್ಳಿ, ಈ ಈಕ್ವೇಷನನ್ನು ನಾವು ಡಿರೈವ್ ಮಾಡಿದ್ವಿ ಇಂದಿನ ವಿಡಿಯೋದಲ್ಲಿ. N1, ಓಕೆ, so N1 divided by U plus N2 divided by V is equal to N2 minus N1 divided by R, where R is the radius of curvature of the curved surface. This is the principal axis. This is denser medium. This is a rarer medium of refractive index N1 and refractive index N2, and this is the object position. This is the pole center. Okay, so when the ray of light starts from object, it is going to ಇಲ್ಲಿ ಒಂದು ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀವಿ, ಅದನ್ನು ನಾವು ನಾರ್ಮಲ್ ಅಂತ ಕರಿತೀವಿ. ಹಿಯರ್ ಇಟ್ ಈಸ್ ಗೋಯಿಂಗ್ ಟು ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್ ಅಂಡ್ ಇಮೇಜ್ ಈಸ್ ಫಾರ್ಮ್ಡ್. ದಿಸ್ ಈಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ದಿಸ್ ಈಸ್ ಇಮೇಜ್ ಡಿಸ್ಟೆನ್ಸ್. ಸೊ ಆಮೇಲೆ ಇದನ್ನು ಕಂಪ್ಲೀಟ್ ಮಾಡಿದಾಗ ನಮ್ಗೆ ಏನು ಒಂದು ಸರ್ಕಲ್ ಬರುತ್ತಲ್ಲ, ಅದನ್ನು ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಇದು ಸೆಂಟರ್ ಆಫ್ ಕರ್ವೇಚರ್ ಆಗುತ್ತೆ. ಸೊ ಇದೆಲ್ಲ ನಾವು ಡಿಸ್ಕಸ್ ಮಾಡಿ ಆಗಿದೆ. ಸೊ ನಾವು ಲೆಟ್ ಅಸ್ ಪ್ರೊಸೀಡ್ ಫರ್ದರ್, ಒನ್ ಸ್ಟೆಪ್ ಫರ್ದರ್. ಈ ವಿಡಿಯೋದಲ್ಲಿ ಮತ್ತೆ ನಾನು 2 ಡಿರೈವೇಷನ್ಸ್ ಅನ್ನು ಮಾಡ್ತೀನಿ. ಓಕೆ, ಸೊ ಮೊದಲನಿಗೆ ಬಂದು ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ. ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಈ ಕನ್ನಡಕದ ಅಂಗಡಿನಲ್ಲಿ ನೀವು ಹೋದಾಗ ಡಾಕ್ಟ್ರುಗಳು, ನೀವು ಹೋಗಲ್ಲ, ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ರಿಲೇಷನ್ಸ್ ಯಾರಾದರೂ ಡಾಕ್ಟ್ರ್ ಹತ್ರ ಹೋದಾಗ ಸ್ಪೆಕ್ಸನ್ನು ಸಜೆಸ್ಟ್ ಮಾಡ್ತಾರೆ ನೋಡಿ, +2 ಅಂತ, -1.5 ಅಂತ ಹೇಳಿದಾಗ ಅವನು ಲೆನ್ಸನ್ನು ರೆಡಿ ಮಾಡಿ ಕೊಡ್ತಾರೆ ಅವರು ಅಂಗಡಿನಲ್ಲಿ, ಅದು ಆಪ್ಟಿಕಲ್ ಶಾಪಲ್ಲಿ. ಸೊ ಆಪ್ಟಿಷಿಯನ್ಸ್ ಅಂತ ಕರೀತಾರೆ ಅವ್ರನ್ನ. ಸೊ ಅವರು ಆ ಲೆನ್ಸನ್ನು ಮಾಡಬೇಕಾದ್ರೆ ಒಂದು ಫಾರ್ಮುಲಾನ ಫಾಲೋ ಮಾಡ್ತಾರೆ. ಅದು ಏನು ಅಂತ ನಾವು ಈಗ ಡಿರೈವ್ ಮಾಡೋಣ. ಸೊ ಆ್ಯಸ್ ಯೂಶುವಲ್ ಐ ಕನ್ಸಿಡರ್ ಕಾನ್ವೆಕ್ಸ್ ಲೆನ್ಸ್ ಓನ್ಲಿ. ಸೊ ಐ ಕನ್ಸಿಡರ್ ದಿ ಕಾನ್ವೆಕ್ಸ್ ಲೆನ್ಸ್. ಸೊ ಗಮನಿಸಿ ಇಲ್ಲಿ ಈ ಥರ. So it is a biconvex lens. It is bound by 2 surfaces. I name it as A, okay, P, C, A, P dash C. ಅಂದರೆ ಈ ಥರ ಒಂದು ಸರ್ಫೇಸು, ಈ ಥರ ಇನ್ನೊಂದು ಸರ್ಫೇಸ್. ಗೊತ್ತಾಗ್ತಾ ಇದೆಯಾ? ಸೊ ಈ ಕಡೆ ಪೋರ್ಷನನ್ನು ನಾನು ಪೋರ್ಷನ್ 1 ಅಂತ ಕರಿತೀನಿ, ಆ ಕಡೆ ಪೋರ್ಷನನ್ನು ಪೋರ್ಷನ್ 2 ಅಂತ ಕರಿತೀನಿ. ಅಂದರೆ ಇಲ್ಲಿ ಏನಾಗಿದೆ, ಸೊ ಈ ಕಾನ್ವೆಕ್ಸ್ ಸರ್ಫೇಸ್ ಈಸ್ ಬೌಂಡ್ ಬೈ 2 ಸರ್ಫೇಸಸ್. ದಿಸ್ ಈಸ್ ಒನ್ ಸರ್ಫೇಸ್. ಓಕೆ, ಆ ಕಡೆ ಇನ್ನೊಂದಿರುತ್ತೆ, ದಟ್ ಈಸ್ ಅನದರ್ ಸರ್ಫೇಸ್. ಈ ಥರ ಇರುತ್ತೆ. ಓಕೆ, ಆಮೇಲೆ ಇದಕ್ಕೆ ಒಂದು ಆಕ್ಸಿಸ್ ಅನ್ನು ಕನ್ಸಿಡರ್ ಮಾಡೋಣ. ದಟ್ ಈಸ್ ನಥಿಂಗ್ ಬಟ್ ಪ್ರಿನ್ಸಿಪಲ್ ಆಕ್ಸಿಸ್, ಮೇನ್ ಆಕ್ಸಿಸ್. ಈಗ ನಾವು P ಮತ್ತು P ಡ್ಯಾಶ್ ಅನ್ನು ಸೇರಿಸ್ಬಿಟ್ಟು, ರಿಮೆಂಬರ್ ನೆನ್ನೆನೇ ಹೇಳಿದ್ದೀನಿ, ನಾನು ದಪ್ಪ ಬರೆದ್ರೂ ಕೂಡ ಅದು ಆ್ಯಕ್ಚುಲಿ ಥಿನ್ ಲೆನ್ಸ್ ಅಂತ, ತುಂಬ ತೆಳುವಾಗಿರುತ್ತೆ. ಸುಮ್ಮನೆ ನಾನು ಎಕ್ಸ್ಪ್ಲನೇಷನ್ಗೋಸ್ಕರ ದಪ್ಪ ಬರೀತಾ ಇದ್ದೀನಿ. ಈ ಪೋರ್ಷನ್ ತುಂಬ ಕಡಿಮೆ ಇರುತ್ತೆ, ಥಿನ್ ಲೆನ್ಸ್ ಆಗಿರುತ್ತೆ. ಸೊ ಇಲ್ಲಿ ಬರೆದಷ್ಟು ದಪ್ಪ ಇರಲ್ಲ. ಅಂದರೆ ಈ P ಮತ್ತು P ಡ್ಯಾಶ್ಗಳು ತುಂಬ ದೂರದಲ್ಲೇನು ಇರೋದಿಲ್ಲ, ಅವೆರಡನ್ನು ಸೇರಿ ನಾವು ಸೆಂಟರನ್ನು ತೊಗೊಂಡ್ಬಿಡ್ತೀವಿ. ಅದನ್ನೇ ನಾವು ಪೋಲ್ ಸೆಂಟರ್ ಅಂತ ಕರೆಯೋದು. ಇಟ್ ಈಸ್ ಕಾಲ್ಡ್ ಆಸ್ ಪೋಲ್ ಸೆಂಟರ್. ಗೊತ್ತಾಯ್ತಾ? ಸೊ ಫಸ್ಟ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ, ಡೆರಿವೇಷನ್ಗೆ ಬೇಕಾಗಿರೋ ಡಯಾಗ್ರಾಮನ್ನು ನಾನು ಆಮೇಲೆ ಇನ್ನೊಂದು ಸತಿ ಬರ್ಕೋತೀನಿ. ಈಗ ಸದ್ಯಕ್ಕೆ ನನಗೆ ಎಕ್ಸ್ಪ್ಲನೇಷನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬರೀತಾ ಇದ್ದೀನಿ. ಓಕೆ, ಸೊ ಇದು ಥಿನ್ ಲೆನ್ಸ್. ಇದು ಸುಮ್ಮನೆ ಎಕ್ಸ್ಪ್ಲನೇಷನ್ಗೋಸ್ಕರ ನಾನು ಥಿಕ್ಕಾಗಿ ಬರೆದಿದ್ದೀನಿ. ಓಕೆ, ಸೊ ದಿಸ್ ಈಸ್ ಓನ್ಲಿ ಫಾರ್ ದ ಸೇಕ್ ಆಫ್ ಎಕ್ಸ್ಪ್ಲನೇಷನ್. ನೌ ಲೆಟ್ ಮಿ ಪ್ರೊಸೀಡ್ ಫರ್ದರ್. ಇವಾಗ ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಈ ಜಾಗದಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಅದನ್ನು O ಅಂತ ಕರಿತೀನಿ. ಇಲ್ಲಿಂದ ಹೊರಟಂತ ರೇ ಇಲ್ಲಿ ಬೀಳುತ್ತೆ, ಆಯಿತಾ? ಬಿದ್ದು ಈಗ ಅದು ಇಟ್ ಶುಡ್ ಬೆಂಡ್ away from the normal or towards the normal. It should bend towards the normal. ಸೊ ಇಲ್ಲಿ ಬೆಂಡ್ ಆಗುತ್ತೆ. ಇಲ್ಲಿ ನೀವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದರೆ, ಓಕೆ, ನಿನ್ನೆ ನಾನು ಹೇಳಿದ್ದೀನಿ ಯಾವ ಥರ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋದು ಅಂತ ಹೇಳಿ. ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್ಗಳನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಅಲ್ಲಿ ಬೆಂಡ್ ಆಗುತ್ತೆ ಅಂತ ತಗೊಳ್ಳಿ ಅಷ್ಟೇ. ಇಲ್ಲಿ ಅದು ಹೀಗೆ ಬೆಂಡ್ ಆಗುತ್ತೆ, ಹೀಗೆ ಬೆಂಡ್ ಆಗುತ್ತೆ. ಒಂದು ವೇಳೆ ಈ ಸರ್ಫೇಸ್ ಇಲ್ಲದೆ ಹೋಗಿದ್ರೆ, ಅಂದರೆ ನೋಡಿ ಈಗ ಇಷ್ಟು ಮಾತ್ರ ಇದ್ದು ಇದು ಪ್ರಿನ್ಸಿಪಲ್ ಆಕ್ಸಿಸ್ ಆಗಿ, ಓಕೆ, ಸೊ ಈ ಥರ ಒಂದು ರೇ ಬಂದಿದ್ದರೆ, ಓಕೆ, ಅವೇನಾಗೋದು, ಈ ಥರ ಬಂದಂಥ ರೇ ಇಲ್ಲಿ ಹೀಗೆ ಬೆಂಡ್ ಆಗೋದು. ಹೌದಾ? ಅಂದರೆ ಹೀಗೆ ಬೆಂಡ್ ಆಗೋದು.
ಓಕೆ. ಆದರೆ ನಾನು ಇಲ್ಲಿ ಇನ್ನೊಂದು ಕರ್ವ್ಡ್ ಸರ್ಫೇಸನ್ನು ಇಟ್ಟಿರೋದ್ರಿಂದ ಅದು ಮತ್ತೆ ಬೆಂಡ್ ಆಗುತ್ತೆ ಹೀಗೆ. ಓಕೆ, ಅಂದರೆ ಈ ರೇ ಹೀಗೆ ಬಂದು ಹೀಗೆ ಬೆಂಡ್ ಆಗುತ್ತೆ. ಫೈನಲ್ ಆಗಿ ಈ ಆಬ್ಜೆಕ್ಟಿನ ಇಮೇಜು ಇಲ್ಲಿ ಫಾರಮ್ ಆಗುತ್ತೆ. ಡಯಾಗ್ರಾಮ್ ಅರ್ಥ ಆಯ್ತಾ ಇವಾಗ? ಸೊ ಐ ರಿಪೀಟ್, ಐ ಕನ್ಸಿಡರ್ ಎ ಕಾನ್ವೆಕ್ಸ್ ಲೆನ್ಸ್. Because of this convex lens two surfaces, our incident ray is going to refract at 2 points, once here and next here. ಇಲ್ಲಿ ರಿಫ್ರಾಕ್ಟ್ ಆದಾಗ ಹೀಗೆ ಹೋಗಬೇಕಾಗಿದ್ದಂಥ ರೇ ಇಲ್ಲಿಗೆ ಬಂದು ಮತ್ತೆ ಹೀಗೆ ಬೆಂಡ್ ಆಗುತ್ತೆ. ಗೊತ್ತಾಯ್ತಲ್ವಾ? ಈ ಪ್ರಾಬ್ಲಮನ್ನು ನಾವು ಎರಡು ಥರ ನಾವು ಅನಲೈಸ್ ಮಾಡಬೇಕು. ಸೊ ಈ ಡಯಾಗ್ರಾಮನ್ನು ಈಗ ನಾನು ನೀಟಾಗಿ ಬರಿತೀನಿ. ಅದಕ್ಕೂ ಮುಂಚೆ ನೋಡಿ, ಇದನ್ನು ನಾನು ಪೋಲ್ ಸೆಂಟರ್ ಅಂತ ತಗೋತೀನಿ. ಸೊ ರೇ ಈಸ್ ಗೋಯಿಂಗ್ ಲೈಕ್ ದಿಸ್, ಫೈನಲಿ ಇಟ್ ಈಸ್ ಕಮಿಂಗ್ ಲೈಕ್ ದಿಸ್. ಸೊ ಇದನ್ನು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ತಗೋಬೇಕು, ಇದನ್ನ ಇಮೇಜ್ ಡಿಸ್ಟೆನ್ಸ್ ಅಂತ ತಗೋಬೇಕು. ಯಾವಾಗಲೂ ಡಿಸ್ಟೆನ್ಸ್ಗಳನ್ನ ನಾವು ಸೆಂಟರ್ ಇಂದ ಮೆಷರ್ ಮಾಡ್ತೀವಿ. ಸೊ ದಿಸ್ ಈಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ದಿಸ್ ಈಸ್ ಇಮೇಜ್ ಡಿಸ್ಟೆನ್ಸ್. ಓಕೆ, ಸೊ ನಾವು ಲೆಟ್ ಅಸ್ ಟೇಕ್ ಅಪ್ ದಿ ಆಕ್ಚುಯಲ್ ಡಿರೈವೇಶನ್. ಸೊ ಈಗ ಡಯಾಗ್ರಾಮ್ ಅನ್ನು ನೀಟಾಗಿ ಬರೆದು ಬಿಡ್ತೀನಿ. ಮೊದಲನೇದಾಗಿ ಲೆನ್ಸ್, ಒಂದು ಕಾನ್ವೆಕ್ಸ್ ಲೆನ್ಸ್. ಓಕೆ, ಲೆಟ್ ಮಿ ಯೂಸ್ ದಿಸ್ ಕಲರ್ ಓನ್ಲಿ. ಕಾನ್ವೆಕ್ಸ್ ಲೆನ್ಸ್, ಸರಿ, there is a convex lens. This is convex lens. So its center is here, and for the sake of explanation I call this as phase 1, I call this as phase 2. curved face, of course it is curved face. ಆಮೇಲೆ ಇದು ಮಧ್ಯದಲ್ಲಿ ಪಾಸ್ ಆಗುವಂತಹ ಲೈನನ್ನು ನಾನು ಆಕ್ಸಿಸ್ ಅಂತ ಕರಿತೀನಿ, ಅಂದರೆ ಪ್ರಿನ್ಸಿಪಲ್ ಆಕ್ಸಿಸ್ ಆಗುತ್ತೆ. ಇದು ಪ್ರಿನ್ಸಿಪಲ್ ಆಕ್ಸಿಸ್. ಈಗ ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಅದನ್ನು ಓ ಅಂತ ಕರಿತೀನಿ. ಇಲ್ಲಿಂದ ಹೊರಟಂತ ರೇ ಹೀಗೆ ಬರುತ್ತೆ, ಇಲ್ಲಿ ಬೀಳುತ್ತೆ ಫಸ್ಟು, ಆಯಿತಾ? ಅಲ್ಲಿ ಬೀಳುತ್ತೆ, ಬಿದ್ದು ಬೆಂಡ್ ಆಗುತ್ತೆ. ಯಾವ ಥರ? ಹೀಗೆ ಬೆಂಡ್ ಆಗುತ್ತೆ. ಹೀಗೆ ಬೆಂಡ್ ಆಗಿ ಆ್ಯಕ್ಚುಲಿ ಹೀಗೆ ಹೋಗಬೇಕಾಗಿತ್ತು, ಹೋಗೋದಿಲ್ಲ, ಮತ್ತೆ ಬೆಂಡ್ ಆಗಿ ಹೀಗೆ ಬರುತ್ತೆ. ಅಂದರೆ ಅದು ಮುಂಚೆ ಹೀಗೆ ಹೋಗಬೇಕಾಗಿದ್ದಂತಾರೆ, ಈ ಥರ ಹೋಗಬೇಕಾಗಿದ್ದಂತಾರೆ. ಜಸ್ಟ್ ಐ ಡ್ರಾ ಇಟ್, ಹೀಗೆ ಹೋಗಬೇಕಾಗಿದ್ದಂತಾರೆ ಹೀಗೆ ಬರುತ್ತೆ. ಗೊತ್ತಾಯ್ತಲ್ವಾ? ಸೊ ಇದು ಡಯಾಗ್ರಾಮ್. ಈಗ ಇಲ್ಲಿ ಓ ಅನ್ನೋದು ಆಬ್ಜೆಕ್ಟು, ಐ ಅನ್ನೋ ಕಡೆ ಇಮೇಜ್ ಫಾರಮ್ ಆಗುತ್ತೆ. ಅದಕ್ಕೂ ಮುಂಚೆ ಇಲ್ಲಿ ಬರಬೇಕಾಗಿತ್ತು ಅನ್ನಲ್ಲ, ಅದನ್ನು ಐ ಡ್ಯಾಶ್ ಅಂತ ಕರಿತೀನಿ. ನಾವು ದ ಇನ್ಸಿಡೆಂಟ್ ರೇ ಈಸ್ ಗೋಯಿಂಗ್ ಲೈಕ್ ದಿಸ್, ಆಫ್ಟರ್ ರಿಫ್ರಾಕ್ಷನ್ ಇಟ್ ಈಸ್ ಕಮಿಂಗ್ ಲೈಕ್ ದಿಸ್. ಇದು ಡಯಾಗ್ರಾಮ್. ಈಗ ಗಮನಿಸಿ ಮಕ್ಕಳೇ, ಫಸ್ಟು ಬರೀ ಫಸ್ಟ್ ಸರ್ಫೇಸ್ ಮಾತ್ರ ಇದೆ ಅಂತ ಅಂದ್ಕೊಳ್ಳೋಣ. ಇದು ಮಾತ್ರ ಇದೆ ಅಂತ ಅಂದ್ಕೊಂಡ್ರೆ ಆವಾಗ ಇದು ಆಬ್ಜೆಕ್ಟು, ಇದು ಇಮೇಜ್. ಓಕೆನಾ? ಆವಾಗ ನಾನೇನು ಬರೀತಾ ಇದ್ದೆ, ಬರೀ ಫಸ್ಟ್ ಸರ್ಫೇಸ್ಗೆ ಐ ರೈಟ್ ಹಿಯರ್ ಫಾರ್ ಫಸ್ಟ್ ಸರ್ಫೇಸ್ ಸ್ವಲ್ಪ ಸ್ಲೋಗೆ ಹೋಗ್ತಾ ಇದ್ದೀನಿ. N1 ಡಿವೈಡೆಡ್ ಬೈ ಯು ಪ್ಲಸ್ N2 ಡಿವೈಡೆಡ್ ಬೈ ವಿ ಈಸ್ ಈಕ್ವಲ್ ಟು N2 ಮೈನಸ್ N1 ಡಿವೈಡೆಡ್ ಬೈ ಆರ್. ಇದು ಅಲ್ವಾ ನಮ್ಮ ಡಿರೈವೇಷನಲ್ಲಿರೋದು ಫಾರ್ಮುಲಾ. ನೋಡಿ, ಇಲ್ಲಿರೋ ಫಾರ್ಮುಲಾ ಇದೆ ಅಲ್ವಾ, ನಾನು ನಿನ್ನೆ ಡಿರೈವ್ ಮಾಡಿರೋದು, ಅದನ್ನು ಉಪಯೋಗಿಸ್ಕೋತೀನಿ. ಸೊ ಹೀಗೆ ಬರದೆ. ಈಗ ಸದ್ಯಕ್ಕೆ ನಾನು ಈ ಕರ್ವ್ಡ್ ಸರ್ಫೇಸಿನ ರೇಡಿಯಸ್ ಆಫ್ ಕರ್ವೇಚರನ್ನು R1 ಅಂತ ತಗೋತೀನಿ. ಆಯಿತಾ? ಆಮೇಲೆ ಆಬ್ಜೆಕ್ಟ್ ಬಂದು ಈ ಮೀಡಿಯಮಲ್ಲಿದೆ, ಹಾಗಾಗಿ N1. ಸೊ ನೆಕ್ಸ್ಟು ಇದು ಇಷ್ಟು ಸೇರಿ ಡೆನ್ಸರ್ ಮೀಡಿಯಮ್, ಅಲ್ಲಿ ಇಮೇಜ್ ಫಾರಮ್ ಆಗಿದೆ, ಹಾಗಾಗಿ N2. ಓಕೆ, N2 ಆಯಿತಾ? ಈಗ ಗಮನಿಸಿ, ಅಲ್ಲಿ ಫೈನಲ್ ಆಗಿ ಏನು ಇಮೇಜ್ ಫಾರಮ್ ಆಗಿಲ್ಲ. ಇಲ್ಲಿ ಫೈನಲ್ ಆಗಿ ಇಮೇಜ್ ಏನು ಫಾರಮ್ ಆಗಿಲ್ಲ, ಸುಮ್ಮನೆ ಇಲ್ಲಿ ಫಾರಮ್ ಆಗಿದೆಯೇನೋ ಅಂತ ಅನಿಸುತ್ತೆ. ಅಂದರೆ ಇದು ರಿಯಲ್ ಇಮೇಜ್ ಅಲ್ಲ, ಇದು ವರ್ಚುವಲ್ ಇಮೇಜ್. ಓಕೆ, ಇದು ವರ್ಚುವಲ್ ಇಮೇಜ್. ಆದರೆ ನಾವು ಈ ಡೈರೆಕ್ಷನ್ನಲ್ಲೇ ಡಿಸ್ಟೆನ್ಸನ್ನು ಮೆಷರ್ ಮಾಡೋದ್ರಿಂದ, ಅಂದರೆ ಲೈಟಿನ ಡೈರೆಕ್ಷನ್ನಲ್ಲೇ ಡಿಸ್ಟೆನ್ಸ್ ಮೆಷರ್ ಮಾಡೋದ್ರಿಂದ ಈಗ ಇದನ್ನು ನಾನು ವಿ ಡ್ಯಾಶ್ ಅಂತ ಕರಿಬೇಕು. ಈ ಡಿಸ್ಟೆನ್ಸನ್ನು ವಿ ಡ್ಯಾಶ್ ಅಂತ ಕರಿಬೇಕು. ಸೊ ಐ ಕಾಲ್ ಇಟ್ ಆಸ್ ಪ್ಲಸ್ ವಿ ಡ್ಯಾಶ್. ಯಾಕಂದರೆ ಐ ಆಮ್ ಗೋಯಿಂಗ್ ಇನ್ ದ ಡೈರೆಕ್ಷನ್ ಆಫ್ ದ ಲೈಟ್. ಓಕೆನಾ? ಆದರೆ ಈಗ ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಇಲ್ಲಿಂದ ಮೆಷರ್ ಮಾಡ್ತೀನಿ. ನೋಡಿ, ಐ ಆಮ್ ಗೋಯಿಂಗ್ ಆಪೋಸಿಟ್ ಟು ದ ಲೈಟ್. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಮೈನಸ್ ಯು, ದೇರ್ಫೋರ್ ಇಟ್ ಈಸ್ ಮೈನಸ್ ಯು. ಡಯಾಗ್ರಾಮು ಸರಿ, ಈಕ್ವೇಷನ್ ಅರ್ಥ ಆಯ್ತಲ್ಲ, ಸೈನ್ ಕನ್ವೆನ್ಷನ್ ಗೊತ್ತಾಯ್ತಲ್ವಾ? ಓಕೆ, ಸೊ ಐ ಕಾಲ್ ದಿಸ್ ಆಸ್ ಈಕ್ವೇಷನ್ 1. ನೆಕ್ಸ್ಟು
ಈಗ ಏನಾಗ್ತಾ ಇದೆ, ಇಲ್ಲಿ ಸೆಕೆಂಡ್ ಸರ್ಫೇಸ್ ಬಂದು ಬೀಳ್ತಾ ಇದೆ. ಸೆಕೆಂಡ್ ಸರ್ಫೇಸ್ ಬಿದ್ದಾಗ ಏನಾಯಿತು, ಈ ಏನು ಇಮೇಜ್ ಇದೆಯಲ್ಲ, ಈ ಇಮೇಜ್ ಇದೆಯಲ್ಲ, ಇದು ಇದಕ್ಕೆ ಆಬ್ಜೆಕ್ಟ್ ಆಗಿ ವರ್ಕ್ ಆಗುತ್ತೆ. ಅಂದರೆ ಇಲ್ಲಿಂದ ರೇ ಹೋಗಿ ಹೀಗೆ ಹೋಗಿ ಓಕೆ ಈ ಥರ ರಿಫ್ರ್ಯಾಕ್ಟ್ ಆಗುತ್ತೆ. ಅಂದರೆ ಅದನ್ನು ಎಕ್ಸ್ಟ್ರಾಪುಲೇಟ್ ಮಾಡಿದರೆ ಇಲ್ಲಿ ಇಮೇಜ್ ಫಾರಮ್ ಆಗುತ್ತೆ. ಸೊ ಇದನ್ನು ಗಮನಿಸಿ. ಈಗ ಇದು ಕರ್ವ್ಡ್ ಸರ್ಫೇಸು, ಇಲ್ಲಿ ಆಕ್ಸಿಸ್ ಇದೆ, ಇಲ್ಲಿ ವರ್ಚುವಲ್ ಇಮೇಜ್ ಇದೆ. ದಟ್ ವರ್ಚುವಲ್ ಇಮೇಜ್ ವಿಲ್ ನೌ ಆ್ಯಕ್ಟ್ ಲೈಕ್ ಆಬ್ಜೆಕ್ಟ್. ಓಕೆ, ಸೊ ಫ್ರಮ್ ಹಿಯರ್ ಯು ಆರ್ ಮೆಜರಿಂಗ್ ದ ಡಿಸ್ಟೆನ್ಸ್. ನೌ ದ ಲೈಟ್ ಫಾಲ್ಸ್ ಹಿಯರ್. ಓಕೆ, ಲೈಟ್ ಫಾಲ್ಸ್ ಹಿಯರ್ ಆ್ಯಂಡ್ ದೆನ್ ರಿಫ್ರ್ಯಾಕ್ಟ್. ಅದನ್ನು ನಾನು ಎಕ್ಸ್ಟ್ರಾಪುಲೇಟ್ ಮಾಡಿದಾಗ ಇಲ್ಲಿ ಬಂದು ಬಿದ್ದಿದೆ. ಅಂದರೆ ಫೈನಲ್ ಆಗಿ ಇಮೇಜು ಇಲ್ಲಿ ಫಾರಮ್ ಆಗಿದೆ. ಓಕೆ, ಸೊ ಫಾರ್ ದ ಸೆಕೆಂಡ್ ಸರ್ಫೇಸ್, you can write, for the second surface you can write, ಈಗ ವರ್ಚುವಲ್ ಇಮೇಜೇ ಆಬ್ಜೆಕ್ಟ್ ಆಗಿ ಪರಿವರ್ತನೆ ಆಗಿದೆ, ಅದೇ ಆ ವರ್ಚುವಲ್ ಇಮೇಜ್ ಎಲ್ಲಿದೆ, ಈ ಫಸ್ಟ್ ಪೋರ್ಷನ್ನಿನ ಡೆನ್ಸರ್ ಮೀಡಿಯಮಲ್ಲಿದೆ. ಹಾಗಾಗಿ ನಾನು ಅದನ್ನು N2 ಡಿವೈಡೆಡ್ ಬೈ ವಿ ಡ್ಯಾಶ್ ಅಂತ ಬರಿತೀನಿ. N2 ಡಿವೈಡೆಡ್ ಬೈ ವಿ ಡ್ಯಾಶ್. ಆಮೇಲೆ ನೀವು ಹೀಗೆ ಹೋಗ್ತಾ ಇದ್ದೀರಾ, ಲೈಟ್ ಹಿಂಗೆ ಹೋಗ್ತಾ ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಅಂದರೆ ಈ ಲೈಟ್ ಹಿಂಗೆ ಹೋಗ್ತಾ ಇದೆ, ನೀವು ಹಿಂಗೆ ಹೋಗ್ತಾ ಇದ್ದೀರಾ, ಹಾಗಾಗಿ ಇದು ನೆಗೆಟಿವ್. ಓಕೆ, ಪ್ಲಸ್ ಆಮೇಲೆ ಇಮೇಜ್ ಎಲ್ಲಿ ಫಾರಮ್ ಆಗಿದೆ, ಇಟ್ ಈಸ್ ಫಾರಮ್ಡ್ ಇನ್ ದ ರೇರರ್ ಮೀಡಿಯಮ್. ಈ ಲೆನ್ಸಿನ ಪೋರ್ಷನ್ನಲ್ಲೂ ಇಲ್ಲ, ಹೊರಗಡೆ ಏರಲ್ಲಿ ಫಾರಮ್ ಆಗಿದೆ. ಹಾಗಾಗಿ N1 ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಇಮೇಜ್ ಡಿವೈಡೆಡ್ ಬೈ ದಿಸ್ ಡಿಸ್ಟೆನ್ಸ್. ಐ ಆಲ್ರೆಡಿ ಟೇಕನ್ ದಟ್ ಡಿಸ್ಟೆನ್ಸ್ ಆಸ್ ವಿ. ಆಮೇಲೆ ನೀವು ಲೈಟಿನ ಡೈರೆಕ್ಷನಲ್ಲೇ ಹೋಗ್ತಿರೋದ್ರಿಂದ ದಿಸ್ ಈಸ್ ಪಾಸಿಟಿವ್. ದಟ್ ಈಸ್ ಈಕ್ವಲ್ ಟು, ನೌ ಇಟ್ is N1 minus N2, that is image refractive index minus objective refractive index divided by now the radius of curvature of the second surface. So therefore it is R2. ಎರಡು ಈಕ್ವೇಷನ್ ಅನ್ನು ಬರೆದು ಬಿಟ್ರೆ ಆಲ್ಮೋಸ್ಟ್ ಡೆರಿವೇಷನ್ ಕಂಪ್ಲೀಟ್ ಆದಂಗೆನೆ. ಸೊ ಮತ್ತೊಮ್ಮೆ ಬರೆದು ತೋರಿಸ್ತೀನಿ. just 1 minute. ಮತ್ತೊಮ್ಮೆ ಬರೆದು ತೋರಿಸ್ತೀನಿ ನೋಡಿ. ಫಸ್ಟ್ ಸರ್ಫೇಸ್ ಅದರ ಪ್ರಿನ್ಸಿಪಲ್ ಆಕ್ಸಿಸ್, ಇದು N1, ಇದು N2. ಓಕೆ, ಸೊ ಇಲ್ಲಿಂದ ಹೊರಟಂತಾರೆ ಹೀಗೆ ಬಂದು ಹೀಗೆ ಇಲ್ಲಿ ಫಾರಮ್ ಆಗಿದೆ. ಸೊ ಇದು ಇದು -U, ಯಾಕೆಂದರೆ ಲೈಟ್ ಹಿಂಗೆ ಹೋಗ್ತಾ ಇದೆ, ನೀವು ಹಿಂಗೆ ಮೆಷರ್ ಮಾಡ್ತಾ ಇದ್ದೀರಾ. ಆಮೇಲೆ ಇದು ಇಮೇಜ್, ವರ್ಚುವಲ್ ಇಮೇಜ್, ದಟ್ ಈಸ್ I ಡ್ಯಾಶ್. ಓಕೆ, ಸೊ ಇಲ್ಲಿಗೆ ನಾವು N1 ಓಕೆ, N1 ಡಿವೈಡೆಡ್ ಬೈ -U ಪ್ಲಸ್ ಈ ಪೋರ್ಷನ್ N2 ಡಿವೈಡೆಡ್ ಬೈ ಇದು ವಿ ಡ್ಯಾಶ್ ಅಂತ ತಗೊಂಡಿದ್ದೀನಿ. ವಿ ಡ್ಯಾಶ್ ಈಸ್ ಈಕ್ವಲ್ ಟು N2 ಮೈನಸ್ N1 ಡಿವೈಡೆಡ್ ಬೈ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದಿಸ್ ಪೋರ್ಷನ್. ಅದನ್ನೇ ನಾನಿಲ್ಲಿ ಫಸ್ಟ್ ಈಕ್ವೇಷನ್ ಆಗಿ ಬರೆದಿರೋದು, ಆಯ್ತಲ್ವಾ. ನೆಕ್ಸ್ಟು ಈ ಒಂದೇ ಸರ್ಫೇಸ್ ಆಗಿದೆ, ಇಷ್ಟೇ ಮುಗಿದು ಹೋಗಿರೋದು. ಆದರೆ ಅಲ್ಲಿ ಇನ್ನೂ ಒಂದು ಸರ್ಫೇಸ್ ಇದೆ. ಅವಾಗ ಈ ಏನು ವರ್ಚುವಲ್ ಇಮೇಜ್ ಇದೆಯೋ ಅದೇ ಆಬ್ಜೆಕ್ಟ್ ಆಗಿ ಪರಿವರ್ತನೆ ಆಗುತ್ತೆ. ಆಮೇಲೆ ಇಲ್ಲಿ ರಿಫ್ರಾಕ್ಷನ್ ಹಾಗೆ ಹಿಂಗೆ ಹೋಗ್ತಾ ಇದೆಯೇನೋ, ಅಂದರೆ ಇಲ್ಲಿಂದ ಬರ್ತಿದೆಯೇನೋ, ಅಂದರೆ ಇಲ್ಲಿ ಇಮೇಜ್ ಫಾರಮ್ ಆಗುತ್ತೆ. ಓಕೆ, ಸೊ ಆಗ ನಾನೇನು ಮಾಡಬೇಕು, ಈ ಈಕ್ವೇಷನನ್ನು ಮಾಡಿಫೈ ಮಾಡಬೇಕು. ಅಂದರೆ N2 ಡಿವೈಡೆಡ್ ಬೈ ವಿ ಡ್ಯಾಶ್, ನೌ ಇಟ್ ಈಸ್ ನೆಗೆಟಿವ್, ಪ್ಲಸ್ ಇಮೇಜ್ ಈಸ್ ಫಾರ್ಮ್ಡ್ ಇನ್ ರೇರರ್ ಮೀಡಿಯಮ್, ದಟ್ ಈಸ್ N1 ಡಿವೈಡೆಡ್ ಬೈ ವಿ ಈಸ್ ಈಕ್ವಲ್ ಟು N1 ಮೈನಸ್ N2 ಡಿವೈಡೆಡ್ ಬೈ R2. ಸೊ ದಿಸ್ ಇಸ್ ದ ಸೆಕೆಂಡ್ ಈಕ್ವೇಷನ್. ಅದನ್ನೇ ನಾನು ಅಲ್ಲಿ ಬರೆದಿರೋದು. ಸೊ 2 ಸತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು ಸಾಕು, ಇನ್ನು ಮುಂದೆ ಹೋಗೋಣ. ಓಕೆ, ಸೊ ಲೆಟ್ ಮೀ ಎರೇಸ್ ದಿಸ್. ಲೆಟ್ ಮೀ ನಾವು ಕಂಟಿನ್ಯೂ ವಿತ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಡೆರಿವೇಷನ್. ನೆಕ್ಸ್ಟ್ ಏನು ಮಾಡಬೇಕು ನೀವು, ಎಲ್ಲೆಲ್ಲಿ N1 ಇದೆಯೋ ಅಲ್ಲೆಲ್ಲ 1 ಸಬ್ಸ್ಟಿಟ್ಯೂಟ್ ಮಾಡಿ. ಯಾಕೆ ಸರ್? ಬೇಡ, ಅದಕ್ಕೂ ಮುಂಚೆ ಒಂದು ಕೆಲಸ ಮಾಡೋಣ. ಸೊ ಲೆಟ್ ಮೀ ಆ್ಯಡ್ 1 and 2, ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಮಾಡೋಣ. ಅಂದರೆ ದಿಸ್ ಪ್ಲಸ್ ದಿಸ್ ಮಾಡಿದಾಗ ನೋಡಿ ಡೈರೆಕ್ಟಾಗಿ N2 ಬೈ ವಿ ಡ್ಯಾಶ್ ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಓಕೆ ಸರ್, ಉಳಿಯೋದು N1 ಡಿವೈಡೆಡ್ ಬೈ -U ಪ್ಲಸ್ N1 ಡಿವೈಡೆಡ್ ಬೈ ವಿ ಈಸ್ ಈಕ್ವಲ್ ಟು N2 ಮೈನಸ್ N1 ಡಿವೈಡೆಡ್ ಬೈ R1
ಪ್ಲಸ್ N1 ಮೈನಸ್ N2 ಡಿವೈಡೆಡ್ ಬೈ R2. ಗೊತ್ತಾಯ್ತಾ? ಈಗ ನಾನು ಏರ್ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ ಲೆಟ್ N1 ಈಸ್ ಈಕ್ವಲ್ ಟು 1, N2 ಈಸ್ ಈಕ್ವಲ್ ಟು ಸಮ್ ನಂಬರ್ N. ಅಂದರೆ ಈಗ ಸುತ್ತ ಏರ್ ಇದೆ, ಅಂದರೆ ಈ ಲೆನ್ಸ್ ಈಸ್ ಕೆಪ್ಟ್ ಇನ್ ಏರ್ ಆ್ಯಂಡ್ ಸರೌಂಡೆಡ್ ಬೈ ದ ಲೆನ್ಸ್ ಈಸ್ ಸರೌಂಡೆಡ್ ಬೈ ಏರ್ ಮೀಡಿಯಮ್ ಆ್ಯಂಡ್ ಇನ್ಸೈಡ್ ದೇರ್ ಇಸ್ ಸಮ್ ಗ್ಲಾಸಿ ಮೀಡಿಯಮ್ ಅಂತ ಇಟ್ಕೊಳ್ಳೋಣ. ಅವಾಗ ಇದೇನಾಗುತ್ತೆ, 1 ಡಿವೈಡೆಡ್ ಬೈ ಮೈನಸ್ ಯು ಪ್ಲಸ್ 1 ಡಿವೈಡೆಡ್ ಬೈ ವಿ ಈಸ್ ಈಕ್ವಲ್ ಟು N ಮೈನಸ್ 1 ಡಿವೈಡೆಡ್ ಬೈ R ಪ್ಲಸ್ 1 ಮೈನಸ್ N ಡಿವೈಡೆಡ್ ಬೈ R2 R1 R2. ಓಕೆ, ಸೊ ಇಷ್ಟ ಆಯಿತು. ಸೊ ನೆಕ್ಸ್ಟು ಇಲ್ಲಿ ಬರ್ತೀನಿ, ಐ ಕಂಟಿನ್ಯೂ ಹಿಯರ್. ಸೊ ಅಲ್ಲೇ ಕಾಣಿಸ್ಲಿ ಅಂತ ಹೇಳಿ. ಸೊ ಅವಾಗ ಇದನ್ನು ನಾನೇನು ಮಾಡ್ಬೋದು, 1 ಬೈ ವಿ ಮೈನಸ್ 1 ಬೈ ಯು ಈಸ್ ಈಕ್ವಲ್ ಟು, ನೋಡಿ ಇದನ್ನು N ಮೈನಸ್ 1 ಕಾಮನ್ ತಗೋತೀನಿ. ಅವಾಗ ಒಳಗಡೆಗೆ ಇಲ್ಲಿ 1 ಬೈ R1 ಉಳಿಯುತ್ತೆ. ಇದು ಏನಾಗುತ್ತೆ ನೋಡಿ, ಇದು 1 ಮೈನಸ್ N. ಇದನ್ನು ಉಲ್ಟಾ ಮಾಡಿದರೆ ಅಂದರೆ N ಮೈನಸ್ 1 ಮಾಡಿದರೆ ಅವಾಗ ಇದು ನೆಗೆಟಿವ್ ಸೈನ್ ಆಗುತ್ತೆ ಅಲ್ವಾ? ಕರೆಕ್ಟ್ ಸರ್. ಅಂದರೆ ನೆಗೆಟಿವ್ ಸೈನ್ ಆಗಿ 1 ಬೈ R2 ಆಯಿತು. ನಾವು 1 ಬೈ ವಿ ಮೈನಸ್ 1 ಬೈ ಯು ಆಲ್ರೆಡಿ ನಿಮಗೆ ಗೊತ್ತಿದೆ. 1 ಬೈ ವಿ ಮೈನಸ್ 1 ಬೈ ಯು ಅನ್ನು ನಾವು 1 ಬೈ ಎಫ್ ಅಂತ ಬರಿತೀವಿ. ಇದನ್ನು ಕೂಡ ಡಿರೈವ್ ಮಾಡ್ತೀನಿ. ಅಲ್ಲಿಗೆ ದಿಸ್ ಈಸ್ ನಥಿಂಗ್ ಬಟ್ 1 ಬೈ ಎಫ್ ಇಸ್ ಈಕ್ವಲ್ ಟು N ಮೈನಸ್ 1 ಇಂಟು 1 ಬೈ R1 ಮೈನಸ್ 1 ಬೈ R2. ಸೊ ದಿಸ್ ಈಸ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಒನ್ ಆಫ್ ದ ಇಂಪಾರ್ಟೆಂಟ್ ಡೆರಿವೇಷನ್. ಸ್ವಲ್ಪ ಇದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಡಯಾಗ್ರಾಮನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಆಮೇಲೆ ಎಲ್ಲಿ ಸೈನ್ ಕನ್ವೆನ್ಷನ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ಬಿಟ್ರೆ ಡೆರಿವೇಷನ್ ಈಸಿ. ಎರಡೇ ಈಕ್ವೇಷನ್, ಇದೊಂದು ಮತ್ತು ಇದೊಂದು. ಆಮೇಲೆ ಏನಿದ್ರು ಆ್ಯಡ್ ಮಾಡೋದು, N1 ಈಸ್ ಈಕ್ವಲ್ ಟು 1 ಅಂತ ತಗೊಳ್ಳೋದು, N1 ಈಸ್ ಈಕ್ವಲ್ ಟು 1 ಅಂತ ತಗೊಳ್ಳೋದು, N2 ಈಸ್ ಈಕ್ವಲ್ ಟು N ಅಂತ ತಗೊಳ್ಳೋದು, ಸಾಲ್ವ್ ಮಾಡ್ಕೊಳ್ತಾ ಹೋಗೋದು. ಓಕೆ, ದಿಸ್ ಈಸ್ ಅಬೌಟ್ ದಿ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಇನ್ ಟರ್ಮ್ಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಆಫ್ ಕರ್ವೇಚರ್. ಐ ಥಿಂಕ್ ಯು ಫಾಲೋಡ್ ದಿಸ್. ಲೆಟ್ ಮಿ ಪ್ರೊಸೀಡ್ ಫರ್ದರ್. ಸೊ ಇದೇ ಈಕ್ವೇಷನ್ ನೀನು ಸ್ವಲ್ಪ ಎಲಾಬರೇಟ್ ಮಾಡ್ತೀನಿ ಮಕ್ಕಳೇ. ಈಗ ಒಂದು ಲೆನ್ಸ್ ಇದೆ, ಈ ಥರ ಒಂದು ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಇದೆ. ಇದರ ಫೋಕಲ್ ಲೆಂತ್ ಎಫ್ ಇದೆ. ಓಕೆ, ಇದರ ಫೋಕಲ್ ಲೆಂತ್ ಅಂದರೆ ಗೊತ್ತಲ್ಲ, ಯಾವ ಪಾಯಿಂಟಲ್ಲಿ ರೇಸ್ ಕನ್ವರ್ಜ್ ಆಗ್ತಾವೋ ಅದು ಫೋಕಲ್ ಲೆಂತು. ಆಮೇಲೆ ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ N ಇದೆ. ಸೊ ನಾವು ಈಗಷ್ಟೇ ಡಿರೈವ್ ಮಾಡಿದ್ದೀವಿ. 1 ಬೈ ಎಫ್ ಇಸ್ ಈಕ್ವಲ್ ಟು N ಮೈನಸ್ 1 ಇಂಟು 1 ಡಿವೈಡೆಡ್ ಬೈ R1 ಮೈನಸ್ 1 ಡಿವೈಡೆಡ್ ಬೈ R2. ಓಕೆ ಸರ್, ಇದು ಬರೀ ಕಾನ್ವೆಕ್ಸ್ ಲೆನ್ಸ್ಗೆ ಅಷ್ಟೇನಾ ಸರ್? ಇಲ್ಲ, ಇಟ್ ಈಸ್ ಅಪ್ಲಿಕಬಲ್ ಈವನ್ ಫಾರ್ ಕಾನ್ಕೇವ್ ಲೆನ್ಸ್ ಆಲ್ಸೋ. ಆಮೇಲೆ ಸರ್ ಇದು ಬರೀ ಏರ್ ಇದ್ದರೆ ಮಾತ್ರನಾ? ಬೈ ಚಾನ್ಸ್ ಈ ಲೆನ್ಸನ್ನು ನಾನು ವಾಟರ್ನಲ್ಲಿ ಇಮ್ಮರ್ಸ್ ಮಾಡಿದರೆ, ಅಂದರೆ ಇಫ್ ಇಟ್ ಈಸ್ ಸರೌಂಡೆಡ್ ಬೈ ಸಮ್ ಅದರ್ ಮೀಡಿಯಮ್. ನೋಡಿ, ಇದೇ CET ಕಾನ್ಸೆಪ್ಟ್. ಇದನ್ನು CETನಲ್ಲಿ ಕೇಳ್ತಾರೆ. ಲೆನ್ಸ್ ಆಫ್ ಫೋಕಲ್ ಲೆಂತ್ 2 ಈಸ್ ಇಮ್ಮರ್ಸ್ಡ್ ಇನ್ ವಾಟರ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.3. ಇಫ್ ಇಟ್ಸ್ ರೇಡಿಯಸ್ ಆಫ್ ಕರ್ವೇಚರ್ಸ್ ಆರ್ R1 and R2 ಕೊಟ್ಬಿಟ್ರೆ ವಾಟ್ ಈಸ್ ದ ನ್ಯೂ ಫೋಕಲ್ ಲೆಂತ್ ಅಥವಾ ಪರ್ಸೆಂಟೇಜ್ ಚೇಂಜ್ ಇನ್ ದ ಫೋಕಲ್ ಲೆಂತ್, ಈ ಥರ ಎಲ್ಲ ಕೇಳ್ಬೋದು. ಸರ್, ಇಲ್ಲಿ R1 ಅಂದರೆ ಏನು ಸರ್? ಇಟ್ ಇಸ್ ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದಿಸ್ ಸೈಡ್, R2 ಇಸ್ ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದಿಸ್ ಸೈಡ್. ಕೆಲವೊಮ್ಮೆ ಎರಡೂ ಸೈಡ್ ರೇಡಿಯಸ್ ಆಫ್ ಕರ್ವೇಚರ್ ಸೇಮ್ ಇರುತ್ತೆ, ಅವಾಗ R1 and R2 ಸೇಮ್ ತಗೋತೀವಿ. ಓಕೆ, ಈ ಥರ ಇದ್ದಾಗ ಸುತ್ತ ನೀರು ಅಥವಾ ಬೇರೆ ಇನ್ಯಾವುದೋ ಇದ್ದಾಗ ಏನು ಮಾಡೋದು ಸರ್? ಅವಾಗ ಏನಾಗುತ್ತೆ, 1 ಬೈ ಎಫ್ ಆ್ಯಕ್ಚುಲಿ ಈಸ್ ಈಕ್ವಲ್ ಟು N21 ಮೈನಸ್ 1 ಇಂಟು 1 ಬೈ R1 ಮೈನಸ್ 1 ಬೈ R2. ಸ್ವಲ್ಪ CET ರಿಲೇಟೆಡ್ ಪಾಯಿಂಟನ್ನು ಹೇಳ್ಬಿಡ್ತೀನಿ. ಸೊ ಇಲ್ಲಿ N21 ಅಂದರೆ ಏನು? N2 ಬಂದು ಗ್ಲಾಸ್, N1 ಬಂದು ವಾಟ್ ಅಂದರೆ ನೋಡಿ, ಇದೆಲ್ಲ N1, ಇದು N2 ಅಷ್ಟೇ. ಆಗಲಿ ಡೆರಿವೇಷನಲ್ಲಿ ನಾನು ಹಂಗೇನೆ ಮಾಡಿದ್ದು. ಇಲ್ಲಿ ನೋಡಿ, ಇಲ್ಲಿ ಇದು N2, ಈ ಪೋರ್ಷನ್ N2, ಈ ಪೋರ್ಷನ್ N1. ಓಕೆ ನೋಡಿ, ಇಲ್ಲೂ ಕೂಡ ಅಷ್ಟೇ. ಈ ಪೋರ್ಷನ್ N2, ಈ ಪೋರ್ಷನ್ನು N1. ಓಕೆ, ಇಲ್ಲೂ ಡಿರೈವೇಷನ್ ಹಂಗೆ ಮಾಡಿರೋದು. ಇದು N2, ಇದು N1. ಸೊ ಆನ್ ದಟ್ ಬೇಸಿಸ್ ಐ ಹ್ಯಾವ್ ರಿಟರ್ನ್ ದಿಸ್ ಈಕ್ವೇಷನ್ N21. ಸೊ N21 ಅನ್ನು ಹೆಂಗೆ ಬರಿತೀವಿ ಗೊತ್ತಾ? ಆಲ್ರೆಡಿ ನಾನು ಹೇಳಿದ್ದೀನಿ, ಇಟ್ ಈಸ್ ನಥಿಂಗ್ ಬಟ್ N2 ಡಿವೈಡೆಡ್ ಬೈ N1 ಅಂತ. ಸೊ ಒಂದು ವೇಳೆ ಸರೌಂಡಿಂಗ್ ಮೀಡಿಯಮ್ ಈಸ್ ಏರ್, ದೆನ್ ವಿ ರೈಟ್ ದಿಸ್ ಆಸ್ 1 ಬೈ ಎಫ್ ಏರ್ is equal to N glass divided by Na, that is N2 by N1 minus 1 into 1 by R1 minus 1 by R2. ನಮಗೆಲ್ಲ ಗೊತ್ತಿದೆ refractive index of air is 1 ಅಂತ. Therefore this becomes 1 by FW is equal, sorry 1 by FA
is equal to ng minus 1 into 1 by r1 minus 1 by r2. Suppose if both the surfaces are having same radius of curvature, that is if r1 is equal to r2 is equal to r, then 1 by f is equal to, that is fa is equal to ng minus 1 into 1 by r minus 1 by r minus 1 by r. ಇವಾಗ ನೋಡಿ ಒಂದು ಪಾಯಿಂಟ್ ಸರ್, ಇಲ್ಲಿ R1 R2 ಏನು ಸರ್, ಇವು ರೇಡಿಯಸ್ ಆಫ್ ಕರ್ವೇಚರ್ಗಳಪ್ಪ, ಇವು ರೇಡಿಯಸ್ ಆಫ್ ಕರ್ವೇಚರ್ಗಳು. ಸೊ ಅದನ್ನು ನಾನು ಆಗಲೇ ಹೇಳಬೇಕಾಯಿತು, ಮಿಸ್ ಮಾಡಿಬಿಟ್ಟೆ. R1 ಬಂದು ರೇಡಿಯಸ್ ಆಫ್ ಕರ್ವೇಚರ್ ಅದು ಫಸ್ಟ್ ಪಾರ್ಟ್, R2 ಬಂದು ರೇಡಿಯಸ್ ಆಫ್ ಕರ್ವೇಚರ್ ಅದು ಸೆಕೆಂಡ್ ಪಾರ್ಟ್. ಈಗ ಫಸ್ಟ್ ಪಾರ್ಟ್ಗೆ ರೇಡಿಯಸ್ ಆಫ್ ಕರ್ವೇಚರ್ ಲೆಟ್ ಅಸ್ ಸೇ 8 ಸೆಂಟಿಮೀಟರ್ ಅಂದ್ಕೊಳ್ಳೋಣ. ಸೆಕೆಂಡ್ ಪಾರ್ಟಿನ ರೇಡಿಯಸ್ ಆಫ್ ಕರ್ವೇಚರ್ 10 ಸೆಂಟಿಮೀಟರ್ ಅಂತ ಅಂದ್ಕೊಳ್ಳೋಣ. ಅವಾಗ ಈ ಫಾರ್ಮುಲಾದಲ್ಲಿ ಬರೀಬೇಕಾದ್ರೆ ನಾವು R1 ಅನ್ನು ಪ್ಲಸ್ ಬರೀಬೇಕು, R2 ಅನ್ನು ಮೈನಸ್ ಬರೀಬೇಕು. ಬಿಕಾಸ್ ದಿಸ್ ಈಸ್ ಕರ್ವ್ಡ್ ದಿಸ್ ವೇ ಅಂಡ್ ವಿ ಆರ್ ಮೆಷರಿಂಗ್ ದಿ ಡಿಸ್ಟೆನ್ಸ್ ಲೈಕ್ ದಿಸ್ ಇನ್ ದ ಡೈರೆಕ್ಷನ್ ಆಫ್ ಲೈಟ್. ಅದೇ ಹಿಂಗೆ ಬಂದಾಗ ಇನ್ ದ ಆಪೋಸಿಟ್ ಡೈರೆಕ್ಷನ್ ಬರೀತೀವಿ. ಹಾಗಾಗಿ R2ನ ನಾವು ನೆಗೆಟಿವ್ ತಗೋಬೇಕು. ನೆಗೆಟಿವ್ ತಗೋಬೇಕು ಅಂದರೆ ಇಟ್ ಈಸ್ -10 ಅಂತ. ಸೊ ಕಾನ್ವೆಕ್ಸ್ ಲೆನ್ಸಲ್ಲಿ ಕಾನ್ಕೇವ್ಗೆ ಆಮೇಲೆ ಬರ್ತೀನಿ. ಕಾನ್ವೆಕ್ಸ್ ಲೆನ್ಸಲ್ಲಿ R1 ಬಂದು ಪಾಸಿಟಿವ್, R2 ಬಂದು ನೆಗೆಟಿವ್. ಅಂದರೆ ಇದು 1 ಬೈ ಆರ್ ಪ್ಲಸ್, ಸಾರಿ ಪ್ಲಸ್ ಅಲ್ಲ, ಮೈನಸ್ 1 ಡಿವೈಡೆಡ್ ಬೈ ಮೈನಸ್ ಆರ್. ಓಕೆ, ಅಲ್ಲಿ ಏನಾಯಿತು, 1 ಬೈ ಎಫ್ ಎ ಇಸ್ ಈಕ್ವಲ್ ಟು ಎನ್ ಜಿ ಮೈನಸ್ 1 ಇಂಟು 2 ಡಿವೈಡೆಡ್ ಬೈ ಆರ್. ಅರ್ಥ ಆಗ್ತಾ ಇದೆಯಾ? 2 ಡಿವೈಡೆಡ್ ಬೈ ಆರ್. ದಟ್ ಮೀನ್ಸ್ 1 ಬೈ ಎಫ್ ಎ ಇಸ್ ಈಕ್ವಲ್ ಟು 2 ಟೈಮ್ಸ್ ಎನ್ ಜಿ ಮೈನಸ್ 1 ಡಿವೈಡೆಡ್ ಬೈ ಆರ್. ದಿಸ್ ಇಸ್ ದ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಇನ್ ಏರ್. ಈ ಗ್ಲಾಸಿನ ಫೋಕಲ್ ಲೆಂತ್. ಇದೇ ಗ್ಲಾಸನ್ನು, ಇದೇ ಕಾನ್ವೆಕ್ಸ್ ಲೆನ್ಸನ್ನು ನೀರಿನಲ್ಲಿ ಡಿಪ್ ಮಾಡಿದಾಗ ಇದೇ ಥರ, ಸರ್ ಇದೆಲ್ಲ ಡಿರೈವ್ ಮಾಡಬೇಕಾ? ನಾಟ್ ನೆಸೆಸರಿ, ನಾಟ್ ಅಟ್ ಆಲ್ ನೆಸೆಸರಿ. ಇಲ್ಲಿಗೆ ಮುಗಿದೋಯ್ತು ನಮ್ಮ ಡಿಸ್ಕಷನ್ನು, ಇಲ್ಲಿಗೆ ಮುಗಿದೋಯ್ತು. ಒಂದೇ ಒಂದು ಪಾಯಿಂಟ್ ನಾನು ಮಿಸ್ ಮಾಡಿದ್ದೇನಪ್ಪ ಅಂದರೆ R1 R2 ಪ್ಲಸ್ಸಾ ಮೈನಸ್ಸಾ. ಈಗ ಹೇಳಿದೆ R1 ಅನ್ನು ಫಸ್ಟು ಪ್ಲಸ್ ತಗೋಬೇಕು, ಸೆಕೆಂಡ್ ಬರೋ ಆರನ್ನು ಮೈನಸ್ ತಗೋಬೇಕು ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಅಂತ. ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಗೊತ್ತಾಯ್ತಲ್ವಾ? ಇದನ್ನೇ ನೀವು ವಾಟರ್ಗೆ ಬರೆಯೋದಾದರೆ, ಈ ಥರ ಡಿಪ್ ಮಾಡಿದ್ದೀರಾ ವಾಟರಲ್ಲಿ ಬರೆಯೋದಾದರೆ, ಸೊ ವಾಟ್ ಟು ರೈಟ್, I will write it here in water. ಸೊ ಏನಾಗುತ್ತೆ ಈಕ್ವೇಷನ್ನು, 1 ಡಿವೈಡೆಡ್ ಬೈ ಎಫ್ ಡಬ್ಲ್ಯೂ ಈಸ್ ಈಕ್ವಲ್ ಟು ಇದೆ ಎನ್ ಜಿ ಬೈ ಎನ್ ಡಬ್ಲ್ಯೂ ಆಗುತ್ತೆ ಅಷ್ಟೇ. ದಟ್ ಈಸ್ 2 ಇಂಟು ಎನ್ ಜಿ ಡಿವೈಡೆಡ್ ಬೈ ಎನ್ ಡಬ್ಲ್ಯೂ ಮೈನಸ್ 1 ಹೋಲ್ ಥಿಂಗ್ ಡಿವೈಡೆಡ್ ಬೈ ಆರ್ ಆಗುತ್ತೆ. ಅಥವಾ 1 ಬೈ ಎಫ್ ಡಬ್ಲ್ಯೂ ಈಸ್ ಈಕ್ವಲ್ ಟು 2 ಇಂಟು ಎನ್ ಜಿ ಮೈನಸ್ ಎನ್ ಡಬ್ಲ್ಯೂ ಡಿವೈಡೆಡ್ ಬೈ ಎನ್ ಡಬ್ಲ್ಯೂ ಇಂಟು ಆರ್. ಇಲ್ಲಿ ಎಲ್ ಸಿ ಎಮ್ ತಗೊಂಡೆ. ಸೊ ಇವೆಲ್ಲ ನ್ಯೂಮರಿಕಲ್ಸ್ ಬಂದಾಗ ತಲೆ ಕೆಡಿಸ್ಕೊಳ್ಳೋಣ, ಇವಾಗೇನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ನೆಸಿಟಿ ಇಲ್ಲ. ಆದರೆ ಒಂದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ಈಗ ಲೆನ್ಸನ್ನು ನಾನು ನೀರಿನಲ್ಲಿ ಡಿಪ್ ಮಾಡಿದಾಗ ಏನಾಗುತ್ತೆ, ಎನ್ ಡಬ್ಲ್ಯೂ ಜಾಸ್ತಿ ಆಗುತ್ತೆ. ಎನ್ ಡಬ್ಲ್ಯೂ ಜಾಸ್ತಿ ಆಯಿತು ಅಂತಂದರೆ ಓವರ್ ಆಲ್ ಆನ್ಸರ್ ಚೇಂಜ್ ಆಯಿತು. ಇವಾಗ ಬೇಕಾದ್ರೆ ನೋಡಿ, ಇದನ್ನು ರೆಸಿಪ್ರೋಕಲ್ ಮಾಡ್ಕೊಳ್ಳಿ, ಫುಲ್ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿದಾಗ ಏನಾಗುತ್ತೆ, ಐ ಜಸ್ಟ್ ರೈಟ್ ಹಿಯರ್, ಉಲ್ಟಾ ಮಾಡಿದಾಗ ಎಫ್ ಡಬ್ಲ್ಯೂ ಈಸ್ ಈಕ್ವಲ್ ಟು ಎನ್ ಡಬ್ಲ್ಯೂ ಇಂಟು ಆರ್ ಡಿವೈಡೆಡ್ ಬೈ 2 ಇಂಟು ಎನ್ ಜಿ ಮೈನಸ್ ಎನ್ ಡಬ್ಲ್ಯೂ. ಓಕೆ, ಸೊ ಈ ಈಕ್ವೇಷನನ್ನು ಗಮನಿಸಿ. ಒಂದು ಲೆನ್ಸನ್ನು ತಂದು ನೀರಿನಲ್ಲಿ ಡಿಪ್ ಮಾಡಿದಾಗ ನೀರಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆಯಿತು, ಆಬ್ವಿಯಸ್ಲಿ ಫೋಕಲ್ ಲೆಂತ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇಫ್ ದ ಲೆನ್ಸ್ ಈಸ್ ಸರೌಂಡೆಡ್ ಬೈ ಏರ್, ಇಟ್ಸ್ ಫೋಕಲ್ ಲೆಂತ್ ಈಸ್ ಲೆಸ್. ಇಫ್ ಇಟ್ ಈಸ್ ಸರೌಂಡೆಡ್ ಬೈ ಸಮ್ ಡೆನ್ಸರ್ ಮೀಡಿಯಮ್, ನೀರೇ ಆಗಬೇಕಂತೇನಿಲ್ಲ, ಆಯಿಲ್ಲು, ಲಿಕ್ವಿಡ್, ಎನಿ ಲಿಕ್ವಿಡ್, ಸುತ್ತಲೂ ಬೇರೆ ಮೀಡಿಯಮ್, ಡೆನ್ಸರ್ ಮೀಡಿಯಮ್ ಬಂತು, ನೀರಿನ ಬದಲಿಗೆ ಇನ್ನು ಸ್ವಲ್ಪ ಕ್ಯಾಸ್ಟರ್ ಆಯಿಲ್ ಹಾಕಿ, ಕೊಬ್ಬರಿ ಎಣ್ಣೆ ಹಾಕಿ, ಏನೇ ಒಂದು ಲಿಕ್ವಿಡ್ ಬಂತು ಅಂತಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆಗುತ್ತೆ, ಫೋಕಲ್ ಲೆಂತು ಜಾಸ್ತಿ ಆಗುತ್ತೆ. ಸೊ ಇಫ್ ದ ಲೆನ್ಸ್ ಈಸ್ ಡಿಪ್ಡ್ ಇನ್ ಲಿಕ್ವಿಡ್, ಇಟ್ಸ್ ಫೋಕಲ್ ಲೆಂತ್ ಇನ್ಕ್ರೀಸಸ್. We can show that focal length of lens in water is 4 times focal length in air. ಏರ್ ಅಲ್ಲಿ ಇದ್ದಾಗ ಅದರ ಫೋಕಲ್ ಲೆಂತ್ ಎಷ್ಟಿರುತ್ತೋ ಅದರ 4 ಪಟ್ಟು ಜಾಸ್ತಿ ಆಗುತ್ತಂತೆ ನೀರಿನಲ್ಲಿ ಡಿಪ್ ಮಾಡಿದಾಗ. ಗೊತ್ತಾಯ್ತಲ್ವಾ? ಸೊ ಇದು ಈ ಡಿರೈವೇಷನ್ ಕಾನ್ವೆಕ್ಸ್ ಲೆನ್ಸ್ಗೆ ಸಂಬಂಧಪಟ್ಟಂಗೆ. ಈಗ ಕಾನ್ಕೇವ್ ಲೆನ್ಸಿಗೆ ಬರೋಣ. ಸರ್ ಈಕ್ವೇಷನ್ ಕಾನ್ಕೇವ್ ಲೆನ್ಸ್ಗೂ ಅಪ್ಲೈ ಆಗುತ್ತಾ? ಎಸ್, 100% ಅಪ್ಲೈ ಆಗುತ್ತೆ. ಸೊ ಇದು ಕಾನ್ಕೇವ್ ಲೆನ್ಸ್ ಅಂತ ಇಟ್ಕೊಳ್ಳೋಣ. ಓಕೆ, ಇದು ಪ್ರಿನ್ಸಿಪಾಲ್ ಆಕ್ಸಿಸ್. ಇದಕ್ಕೆ ಬರೆಯೋದಾದ್ರೆ
ಅಂದರೆ 1 ಡಿವೈಡೆಡ್ ಬೈ ಎಫ್ ಇಸ್ ಈಕ್ವಲ್ ಟು N21 ಮೈನಸ್ 1 ಇಂಟು 1 ಡಿವೈಡೆಡ್ ಬೈ R1 ಮೈನಸ್ 1 ಡಿವೈಡೆಡ್ ಬೈ R2. ಅದೇ ಫಾರ್ಮುಲಾನೇ ವಿತ್ ಒನ್ ಡಿಫರೆನ್ಸ್. ಏನಪ್ಪ ಡಿಫರೆನ್ಸ್ ಅಂದರೆ R1 ಅನ್ನು ನಾವು ನೆಗೆಟಿವ್ ತಗೋಬೇಕು, R2 ಅನ್ನು ನಾವು ಪಾಸಿಟಿವ್ ತಗೋಬೇಕು. ಗೊತ್ತಾಯ್ತಾ? ಸೊ R1 ಬಂದು ಹೀಗೆ ಡೆನ್ಸರ್ ಮೀಡಿಯಮಿನ ಅವೇ ಆಗಿದೆ, ಏನು ಬೆಂಡ್. ಸೊ ನಾವು ಈ ಥರ ಡಿಸ್ಟೆನ್ಸನ್ನು ಮೆಷರ್ ಮಾಡ್ತೀವಿ. ಅದೇ ಇದರ ರೇಡಿಯಸ್ ಆಫ್ ಕರ್ವೇಚರ್ನ ಹಿಂಗೆ ಮೆಷರ್ ಮಾಡ್ತೀವಿ. ಸೊ ವಿ ಆರ್ ಗೋಯಿಂಗ್ ಇನ್ ದ ಡೈರೆಕ್ಷನ್ ಆಫ್ ದ ಲೈಟ್, ದೇರ್ ಫೋರ್ R2 ಈಸ್ ಪಾಸಿಟಿವ್. ವಿ ಆರ್ ಗೋಯಿಂಗ್ ಅವೇ ಫ್ರಮ್ ದ ಲೈಟ್ ಅಥವಾ ಅಪೋಸಿಟ್ ಟು ದ ಲೈಟ್, ದೇರ್ ಫೋರ್ ಇಟ್ ಈಸ್ R1 ಈಸ್ ನೆಗೆಟಿವ್. ಗೊತ್ತಾಯ್ತಾ? ಸೊ ಕಾನ್ಕೇವ್ ಲೆನ್ಸ್ ಅಂತಂದರೆ ಫಸ್ಟ್ ಬರೋ ರೇಡಿಯಸ್ ನೆಗೆಟಿವ್ ಇರುತ್ತೆ, ಸೆಕೆಂಡ್ ಬರೋ ರೇಡಿಯಸ್ ಪಾಸಿಟಿವ್ ಇರುತ್ತೆ. ಕಾನ್ವೆಕ್ಸಲ್ಲಿ ಅದು ಉಲ್ಟಾ. ಸೊ ಇದು ಈ ಈಕ್ವೇಷನ್ಗೆ ಸಂಬಂಧಪಟ್ಟಂಗೆ, ಯಾವುದು ಲೆನ್ಸ್ ಮೇಕರ್ಸ್ ಫಾರ್ಮುಲಾಗೆ ಸಂಬಂಧಪಟ್ಟಂಗೆ. ಇದ್ರ ಮೇಲೆ CET ಪ್ರಶ್ನೆನೂ ಬರ್ತವೆ, ಮೇನ್ ಎಕ್ಸಾಮ್ ಪ್ರಶ್ನೆನೂ ಬರ್ತವೆ. ಅವನ್ನೆಲ್ಲನೂ ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಈಗ ಇಷ್ಟು ಹೇಳಿದ ಮೇಲೆ ಲೆನ್ಸ್ನಲ್ಲಿ ಇಮೇಜ್ ಫಾರ್ಮೇಷನ್ ಬರೆಯೋದು ಹೇಗೆ ಅದನ್ನು ಸ್ವಲ್ಪ ಡಿಸ್ಕಸ್ ಮಾಡೋಣ. ಲೆನ್ಸಲ್ಲಿ ಇಮೇಜ್ ಫಾರ್ಮೇಷನ್ ಯಾವ ಥರ ಆಗುತ್ತೆ. ಸೊ ಫಸ್ಟು ಒಂದು ಕಾನ್ವೆಕ್ಸ್ ಲೆನ್ಸನ್ನೇ ತಗೊಳ್ಳೋಣ. ಸೊ ನೆಕ್ಸ್ಟ್ ಹೆಡ್ಡಿಂಗ್ ಬಂದು ಇಮೇಜ್ ಫಾರ್ಮೇಷನ್. ಇಮೇಜ್ ಫಾರ್ಮೇಷನ್ ಇನ್ ಲೆನ್ಸ್. ಸದ್ಯಕ್ಕೆ ನಾನು ಕಾನ್ವೆಕ್ಸ್ ಲೆನ್ಸ್ ಅನ್ನು ತಗೋತೀನಿ. ಇಟ್ ಹೋಲ್ಡ್ಸ್ ಗುಡ್ ಈವನ್ ಫಾರ್ ಕಾನ್ಕೇವ್ ಲೆನ್ಸ್ ಆಲ್ಸೋ. ಸೊ ದಿಸ್ ಈಸ್ ಒನ್ ಕಾನ್ವೆಕ್ಸ್ ಲೆನ್ಸ್. ಆಮೇಲೆ ಇದು ಪ್ರಿನ್ಸಿಪಲ್ ಆಕ್ಸಿಸ್, ಇದು ಪ್ರಿನ್ಸಿಪಾಲ್ ಆಕ್ಸಿಸ್, ಮೇನ್ ಆಕ್ಸಿಸ್. ಇದನ್ನು ನಾನು ಪೋಲ್ ಸೆಂಟರ್ ಅಂತ ಕರಿತೀನಿ. ಇದನ್ನು ಪೋಲ್ ಸೆಂಟರ್ ಅಂತ ಕರೆಯೋಣ. ಆಮೇಲೆ ಈ ಲೆನ್ಸಿಗೆ ಎರಡು ಫೋಕಲ್ ಪಾಯಿಂಟ್ಗಳು ಇರ್ತವೆ. ಇಲ್ಲಿ ನಾನು ಲೆನ್ಸ್ ಆಬ್ಜೆಕ್ಟ್ ಇಟ್ಟರೆ ಹೋಗಿ ಇಲ್ಲಿ ಫೋಕಸ್ ಆಗ್ಬೋದು, ಇಲ್ಲಿ ಇಟ್ಟರೆ ಈ ಕಡೆನೂ ಫೋಕಸ್ ಆಗ್ಬೋದು. ಅಂದರೆ ಎರಡು ಕಡೆ ಫೋಕಲ್ ಪಾಯಿಂಟ್ಸ್ ಇರ್ತವೆ. ನೀವು ಲೆಫ್ಟಿಂದ ಹೋಗ್ಬೇಕಾದ್ರೆ ಫಸ್ಟಿಗೆ ಸಿಗೋದನ್ನು ಫಸ್ಟ್ ಫೋಕಲ್ ಪಾಯಿಂಟ್ ಅಂತ ಕರಿತೀವಿ, ನೆಕ್ಸ್ಟ್ ಸಿಕ್ಕೋದನ್ನು ಸೆಕೆಂಡ್ ಫೋಕಲ್ ಪಾಯಿಂಟ್ ಅಂತ ಕರಿತೀವಿ. ಇದು ಎಷ್ಟಿರುತ್ತೋ ಇದು ಅಷ್ಟೇ ದೂರದಲ್ಲಿ ಇರುತ್ತೆ. ಇದು ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಇದು ಕೂಡ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಓಕೆ, ಇದು ಕಾನ್ಸೆಪ್ಟ್. ಸೊ ದಿಸ್ ಈಸ್ ದ ಫೋಕಲ್ ಪಾಯಿಂಟ್. ಈಗ ಆಬ್ಜೆಕ್ಟನ್ನು ಎಲ್ಲೋ ಒಂದು ಕಡೆ ಇಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಪಾಯಿಂಟ್ ಆಬ್ಜೆಕ್ಟ್, ಫಸ್ಟ್ ನಾನು ಪಾಯಿಂಟ್ ಆಬ್ಜೆಕ್ಟನ್ನು ತಗೋತೀನಿ, ಪಾಯಿಂಟ್ ಆಬ್ಜೆಕ್ಟ್. ಆಮೇಲೆ ಇದು ಸೆಂಟರ್. ಈಗ ಒಂದು ರೇ ಡೈರೆಕ್ಟಾಗಿ ಸೆಂಟರ್ ಮೂಲಕ ಹೋಗುತ್ತೆ, ಇಟ್ ಗೋಸ್ ಅನ್ಡಿವಿಯೇಟೆಡ್. ಇಟ್ ಈಸ್ ಸಮಥಿಂಗ್ ಲೈಕ್ ನಾರ್ಮಲ್ ಇನ್ಸಿಡೆನ್ಸ್. ನಿನ್ನೆ ಕೂಡ ನಾನು ಹೇಳಿದ್ದೀನಿ ನಾರ್ಮಲ್ ಇನ್ಸಿಡೆನ್ಸ್. ಓಕೆನಾ? ಇನ್ನೊಂದು ಹೀಗೆ ಹೋಗಿ ಆಯಿತಾ, ಇಲ್ಲಿ ರಿಫ್ರ್ಯಾಕ್ಟ್ ಆಗುತ್ತೆ. ಓಕೆ, ರಿಫ್ರ್ಯಾಕ್ಟ್ ಆಗುತ್ತೆ. ಇವೆರಡು ರೇಗಳು ಎಲ್ಲಿ ಮೀಟ್ ಆಗ್ತಾವೋ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಆಯಿತಾ? ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಒಂದು ಡೈರೆಕ್ಟಾಗಿ ಪೋಲ್ ಸೆಂಟರ್ ಮೂಲಕ ಹೋಗೋದು, ಇನ್ನೊಂದು ಎಲ್ಲಿ ಸರ್ಫೇಸಿನ ಮೇಲೆ ಬಿದ್ದು ಆಯಿತಾ ರಿಫ್ರ್ಯಾಕ್ಟ್ ಆಗೋದು. ಅವೆರಡು ರೇಗಳು ಎಲ್ಲಿ ಮೀಟ್ ಆಗ್ತಾವೋ ಆ ಜಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸ್ಟೆಂಡೆಡ್ ಆಬ್ಜೆಕ್ಟನ್ನು ತಗೊಳ್ಳೋಣ. ಸರಿ, ಈ ಥರ ಒಂದು ಲೆನ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಇದು ಒಂದು ಲೆನ್ಸ್ ಇದು. ಓಕೆ, ಇದು ಪೋಲ್ ಸೆಂಟರು, ಇದು ಆಕ್ಸಿಸ್. ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಡಯಾಗ್ರಾಮ್ಸು. So this is axis. Okay, I have kept one object here. So this is focal point. ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ this is another focal point. This is P. ಈಗ ಒಂದು ರೇ ಡೈರೆಕ್ಟಾಗಿ ಒಂದು ರೇ ಡೈರೆಕ್ಟಾಗಿ ಪೋಲ್ ಸೆಂಟರಿನ ಮೂಲಕ ಹೋಗುತ್ತೆ ಅಂತ ಹೇಳಿದೆ. ಅದು ಇಟ್ ಗೋಸ್ ಅನ್ಡಿವಿಯೇಟೆಡ್. ದಿಸ್ ಈಸ್ ದ ರೇ ಪಾಸಿಂಗ್ ಥ್ರೂ ಪೋಲ್ ಸೆಂಟರ್. ಓಕೆ, ಇನ್ನೊಂದು ರೇ ಹೀಗೆ ಹೋಗಿ ಇಲ್ಲಿಂದ ಬೆಂಡ್ ಆಗಿ ಫೋಕಲ್ ಪಾಯಿಂಟಿನ ಮೂಲಕ ಹೋಗಿ ಹೀಗೆ ಹೋಗುತ್ತೆ. ಓಕೆ, ಫೋಕಲ್ ಪಾಯಿಂಟನ್ನು ಸ್ವಲ್ಪ ಚೇಂಜ್ ಮಾಡ್ತೀನಿ. ಫೋಕಲ್ ಪಾಯಿಂಟ್ ಇಲ್ಲಿದೆ ಅಂತ ಅಂದ್ಕೊಳ್ಳಿ ಅಲ್ಲ, ಅಲ್ಲಿದ್ರೂ ಏನು ತೊಂದರೆ ಇಲ್ಲ. ಈಗ ನೋಡಿ, ಇವೆರಡು ರೇಗಳು ಇಲ್ಲಿ ಮೀಟ್ ಆಗಿದ್ದಾವೆ. ಯಾವುದು? ಒಂದು ರೇ ಗೋಯಿಂಗ್ ಥ್ರೂ ದ ಪೋಲ್ ಸೆಂಟರ್, ಇನ್ನೊಂದು ರೇ ಗೋಯಿಂಗ್ ಥ್ರೂ ದಿ ಫೋಕಲ್ ಪಾಯಿಂಟ್. ಓಕೆ, ಸೊ ಇಲ್ಲಿ ಮೀಟ್ ಆಗಿದೆಯಲ್ಲ, ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿಬಿಟ್ರೆ ದಿಸ್ ಈಸ್ ಗೋಯಿಂಗ್ ಟು ಬಿ ದ ಇಮೇಜ್ ಆಫ್ ದಿ ಆಬ್ಜೆಕ್ಟ್. ಇಫ್ ಐ ಕಾಲ್ ಆಬ್ಜೆಕ್ಟ್ ಆಸ್ ಎ ಬಿ, ಇಮೇಜ್ ವಿಲ್ ಬಿ ಎ ಡ್ಯಾಶ್ ಬಿ ಡ್ಯಾಶ್. ನೋಡಿ ಇಲ್ಲಿ ಏನಾಗಿದೆ,
ಇನ್ವರ್ಟೆಡ್ ಇಮೇಜ್ ಫಾರಮ್ ಆಗಿದೆ, ಅಂದರೆ ಉಲ್ಟಾ ತಲೆ ಕೆಳಗಾಗಿರ್ತಕ್ಕಂಥ ಇಮೇಜ್ ಫಾರಮ್ ಆಗಿದೆ. ಆಮೇಲೆ ಇದು ರಿಯಲ್ ಇಮೇಜ್. ಯಾಕೆ ರಿಯಲ್ ಇಮೇಜ್ ಅಂದರೆ ರೇಗಳು ಆಫ್ಟರ್ ದ ರಿಫ್ರಾಕ್ಷನ್, ರೇಸ್ ಆಫ್ಟರ್ ದ ರಿಫ್ರಾಕ್ಷನ್ ಆರ್ ರಿಯಲಿ ಮೀಟಿಂಗ್ ಹಿಯರ್, ಅಪಿಯರ್ಸ್ ಟು ಬಿ ಮೀಟಿಂಗ್ ಅಲ್ಲ, ದೇ ಆರ್ ರಿಯಲಿ ಮೀಟಿಂಗ್ ದೇರ್. ಅದೇ ಕಾನ್ಕೇವ್ ಲೆನ್ಸ್ ಆದರೆ ದೇ ಆರ್ ನಾಟ್ ಗೋಯಿಂಗ್ ಟು ರಿಯಲಿ ಮೀಟ್, ದೇ ಅಪಿಯರ್ಸ್ ಟು ಬಿ ಮೀಟಿಂಗ್ ದೇರ್. ಇವಾಗ ಒಂದು ಕಾನ್ಕೇವ್ ಲೆನ್ಸ್ ಅನ್ನೇ ತಗೊಳ್ಳೋಣ, ಈ ಥರ ಆಯಿತಾ. ಕಾನ್ಕೇವ್ ಲೆನ್ಸಲ್ಲಿ ಏನಾಗುತ್ತೆ ಸ್ವಲ್ಪ ಅದನ್ನು ಬರೆದು ತೋರಿಸ್ಬಿಡ್ತೀನಿ. Okay, this is a principal axis, okay, and this is a pole center. Now we have an object here, and this is the focal point 1, this is the focal point 2, somewhere here I have an object. Okay, so ಈಗ ಈ ಥರ ಬಂದಂಥ ಆಬ್ಜೆಕ್ಟು ರೇ ಈ ಥರ ಬಂದಂಥ ರೇ ಹೀಗೆ ಬೆಂಡ್ ಆಗುತ್ತೆ, ಹೀಗೆ ಬೆಂಡ್ ಆಗುತ್ತೆ. ಹಾಗೆ ಇಲ್ಲಿ ಬಂದಂಥ ರೇ ಹೀಗೆ ಬೆಂಡ್ ಆಗುತ್ತೆ, ಹಿಟ್ ಬೆಂಡ್ಸ್ ಅವೇ. ಸೊ ನೋಡಿ, ಕಾನ್ವೆಕ್ಸ್ ಪೋರ್ಷನ್, ಕಾನ್ವೆಕ್ಸ್ ಲೆನ್ಸಲ್ಲಿ ಆದಷ್ಟು ರೇಗಳು ಕನ್ವರ್ಜ್ ಆಗಲಿಕ್ಕೆ ಪ್ರಯತ್ನ ಪಡ್ತವೆ. ಸೊ ರೇಗಳು ಬಂದು ಕನ್ವರ್ಜ್ ಆಗಲಿಕ್ಕೆ ಪ್ರಯತ್ನ ಪಡ್ತವೆ. ಆದರೆ ಕಾನ್ಕೇವ್ ಲೆನ್ಸಲ್ಲಿ ಬಂದಂಥ ರೇಗಳು ಹೀಗೆ ಡೈವರ್ಜ್ ಆಗ್ತವೆ. ಸೊ ಬಂದಂಥ ರೇಗಳು ಹೀಗೆ ಡೈವರ್ಜ್ ಆಗ್ತವೆ. ಸೊ ಇದೇ ರೇಗಳನ್ನು ನಾನು ಎಕ್ಸ್ಟ್ರಾಪೊಲೇಟ್ ಮಾಡಿದರೆ ಅವು ಇಲ್ಲಿಂದ ಬರ್ತಾ ಇದ್ದಾವೇನೋ ಅನ್ನೋ ಫೀಲಿಂಗ್ ಬರುತ್ತೆ. ಅಂದರೆ ಇದು ಫೋಕಲ್ ಪಾಯಿಂಟ್ ಆಗುತ್ತೆ, ಗೊತ್ತಾಯ್ತಾ. ಸೊ ಹಾಗಾಗಿ ಈ ಏನು ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಲೆನ್ಸ್ ಇದೆಯಲ್ಲ, ಅವು ಯಾವಾಗ್ಲೂ ವರ್ಚುವಲ್ ಇಮೇಜ್ಗಳನ್ನು ಫಾರ್ಮ್ ಮಾಡ್ತವೆ. ದೇ ವೋಂಟ್ ಫಾರ್ಮ್ ದ ರಿಯಲ್ ಇಮೇಜ್. ರಿಯಲ್ ಇಮೇಜ್ ಆಗಬೇಕು ಅಂದರೆ ರೇಗಳು ಬಂದಂತೆ ಭಾಸವಾಗಬಾರ್ದು, ರಿಯಲ್ ಆಗಿ ಹೋಗಿ ಅಲ್ಲಿ ಮೀಟ್ ಆಗಬೇಕು. ಅದೇ ವರ್ಚುವಲ್ ಇಮೇಜ್ ಅಂದರೆ ಬರ್ತಾ ಇದೆಯೇನೋ ಅಂತ, ಇದು ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ರೇಸ್ಗಳು ಡೈರೆಕ್ಟಾಗಿ ಬಂದು ಮೀಟ್ ಆದರೆ ಅದು ರಿಯಲ್ ಇಮೇಜು, ಮೀಟ್ ಆಗ್ತಿದ್ದಾವೇನೋ ಅಂತ ಅನಿಸಿದ್ರೆ ಅದು ವರ್ಚುವಲ್ ಇಮೇಜು. ಅದೇ ಥರ ಆಬ್ಜೆಕ್ಟು ಕೂಡ. ಸೊ ಇದು ಇಮೇಜ್ ಫಾರ್ಮೇಷನ್. ನಾವು ಇಮೇಜ್ ಫಾರ್ಮೇಷನ್ಗೆ ಭಾಳ ಸಿಂಪಲ್ ರೂಲನ್ನು ಫಾಲೋ ಮಾಡೋಣ. ಒಂದು ರೇ ಹೋಗಿ ಲೆನ್ಸಿನ ಮೇಲೆ ಬಿದ್ದು ಫೋಕಲ್ ಪಾಯಿಂಟಿನ ಮೂಲಕ ಪಾಸ್ ಆಗಬೇಕು, ಇನ್ನೊಂದು ಪೋಲ್ ಸೆಂಟರಿನ ಮೂಲಕ ಪಾಸ್ ಆಗಬೇಕು. ಅವೆರಡು ಎಲ್ಲಿ ಮೀಟ್ ಆಗ್ತಾವೋ ಆ ಜಾಗದಲ್ಲಿ ಇಮೇಜ್ ಫಾರಮ್ ಆಗಿರುತ್ತೆ. ಇದು ಮ್ಯಾಗ್ನಿಫೈಯೂ ಇರ್ಬೋದು, ಡಿಮಿನಿಷ್ಡು ಇರ್ಬೋದು. ನೀವು ಸುಮಾರು ಪ್ರಾಕ್ಟೀಸನ್ನು ಮಾಡಿ, ಸುಮಾರು ಡಯಾಗ್ರಾಮ್ಗಳನ್ನು ಮಾಡಿ. ಅಂದರೆ ನಾನು ಬಿಯಾಂಡ್ ದಿ ಫೋಕಲ್ ಲೆಂತ್ ಇಟ್ಟಿದ್ದೀನಿ. ಒಂದು ವೇಳೆ ಫೋಕಲ್ ಲೆಂತ್ ಇಟ್ಟರೆ ಏನಾಗುತ್ತೆ ಅದನ್ನು ಮಾಡಬೇಡ. ಇನ್ನೊಂದು ಕಲರಲ್ಲಿ ಬರಿತೀನಿ ಅದನ್ನು. ಓಕೆ, ಫೋಕಲ್ ಲೆಂತ್ ಹತ್ರನೇ ಓಕೆ ಇಲ್ಲಿಟ್ಟಿದ್ದೀನಿ ಅಂತ ಇಟ್ಕೊಳ್ಳೋಣ. ಆಬ್ಜೆಕ್ಟನ್ನು ನಾನು ಇಲ್ಲಿಟ್ಟಿದ್ದೀನಿ, ಗಮನಿಸಿ, ಇಲ್ಲಿ ಆಬ್ಜೆಕ್ಟನ್ನು ಇಟ್ಟಿದ್ದೀನಿ. ನೋಡೋಣ ಯಾವ ಥರ ಇಮೇಜ್ ಫಾರಮ್ ಆಗುತ್ತೆ ಅಂತ. ಸೊ ಆ್ಯಸ್ ಯೂಶುವಲ್ ಅದು ಒಂದು ರೇ ಏನಾಗಬೇಕು, ಹೀಗೆ ಹೋಗಿ ಅಲ್ಲಿಂದ ಫೋಕಲ್ ಪಾಯಿಂಟಿನ ಮೂಲಕ ತೂರ್ಕೊಂಡು ಹೋಗಬೇಕು. ಕಾಣಿಸ್ತಾ ಇದೆಯಾ? ಇನ್ನೊಂದು ರೇ ಪೋಲ್ ಸೆಂಟರಿನ ಮೂಲಕ ತೂರ್ಕೊಂಡು ಹೋಗಬೇಕು, ಗಮನಿಸಿ, ಈ ರೇ ಮತ್ತು ಈ ರೇ ಎರಡು ಪ್ಯಾರಲಲ್ ಆಗಿ ಹೋಗ್ತಾ ಇದ್ದಾವೆ. ಅಂದರೆ ಎಲ್ಲಿ ಮೀಟ್ ಆಗ್ತವೆ? ದ ಮೀಟ್ ಅಟ್ ಇನ್ಫಿನಿಟಿ. ದಟ್ ಮೀನ್ಸ್ ಇಫ್ ಅನ್ ಆಬ್ಜೆಕ್ಟ್ ಈಸ್ ಕೆಪ್ಟ್ ಅಟ್ ಫೋಕಲ್ ಪಾಯಿಂಟ್, ದ ಇಮೇಜ್ ಈಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ಓಕೆ, ಅಥವಾ ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ ಆಬ್ಜೆಕ್ಟನ್ನು ಇಟ್ಟಿದ್ರೆ, suppose if the object is at infinite distance, then the rays will come, they will fall, and after they fall, they all converge to the focal point. So infinite distance ಅಲ್ಲಿ ಆಬ್ಜೆಕ್ಟ್ ಇಟ್ಟರೆ ಫೋಕಲ್ ಪಾಯಿಂಟ್ ಅಲ್ಲಿ ಇಮೇಜ್ ಫಾರಮ್ ಆಗುತ್ತೆ. ಫೋಕಲ್ ಪಾಯಿಂಟ್ ಅಲ್ಲಿ ಇಮೇಜ್ ಆಬ್ಜೆಕ್ಟ್ ಇಟ್ಟರೆ ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಇಮೇಜ್ ಫಾರಮ್ ಆಗುತ್ತೆ. ಗೊತ್ತಾಯ್ತಲ್ವಾ? ಸೊ ಇಷ್ಟು ನಾಲೆಡ್ಜಿಂದ ನಾವು ಒಂದು ಸ್ಟೆಪ್ ಮುಂದೆ ಹೋಗೋಣ. ಈಗ ಒಂದು ಡಿರೈವೇಷನ್ ಅನ್ನು ಮಾಡಬೇಕು. ಯಾವುದು? ಎಸ್, ಇಟ್ ಈಸ್ ನಥಿಂಗ್ ಬಟ್ ಲೆನ್ಸ್ ಫಾರ್ಮುಲಾ. ಸೊ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಆಯಿತು. ನೆಕ್ಸ್ಟ್ ಬಂದು ಲೆನ್ಸ್ ಫಾರ್ಮುಲಾ. ಈಗ ನಾನು ಒಂದು ಲೆನ್ಸನ್ನು ತಗೋತೀನಿ, ಕಾನ್ವೆಕ್ಸ್ ಲೆನ್ಸನ್ನು ತಗೋತೀನಿ. ಓಕೆ, as usual I will draw the principal axis. This is the principal axis. Okay, so object I will keep somewhere here. So this is the object and this is the pole center. ಗೊತ್ತಾಗ್ತಾ ಇದೆಯಲ್ವಾ? ಈಗ ಆಬ್ಜೆಕ್ಟನ್ನು ನಾನು ಲೀನಿಯರ್ ಆಬ್ಜೆಕ್ಟ್ ಬೇಡ, ಲೈನ್ ಆಬ್ಜೆಕ್ಟನ್ನು ತಗೋತೀನಿ, ಎಕ್ಸ್ಟೆಂಡೆಡ್ ಆಬ್ಜೆಕ್ಟನ್ನು ತಗೋತೀನಿ, ಸ್ಟ್ರೈಟ್ ಆಬ್ಜೆಕ್ಟನ್ನು ತಗೋತೀನಿ. ಸೊ ಲೆಟ್ ಮೀ ರೈಟ್ ಅ ಸ್ಟ್ರೈಟ್ ಲೈನ್ ಲೈಕ್ ದಿಸ್, ರೈಟ್? and same size even here also. okay, well, ಆಬ್ಜೆಕ್ಟನ್ನು ಇಟ್ಟಿದ್ದೀನಿ. ಈ ಆಬ್ಜೆಕ್ಟು ಇಲ್ಲಿಂದ ಒಂದು ರೇ ಹೊರಡುತ್ತೆ. ಓಕೆ, ಇಲ್ಲಿ ಬೀಳುತ್ತೆ. ಆಫ್ಟರ್ ದ ರಿಫ್ರಾಕ್ಷನ್ ಹೀಗೆ ಬಂದು ಫೋಕಲ್ ಪಾಯಿಂಟಿನ ಮೂಲಕ ಹೀಗೆ ಹೊರಟೋಗುತ್ತೆ. ಅದು ಒಂದು ಪಾಯಿಂಟ್. ಇನ್ನೊಂದು ಇಲ್ಲಿಂದ ಹೊರಟು ಹೀಗೆ ಪೋಲ್ ಸೆಂಟರಿನ ಮೂಲಕ ಬಂದು ಇಲ್ಲೆಲ್ಲೋ ಮೀಟ್ ಆಗುತ್ತೆ. ಗೊತ್ತಾಯ್ತಾ? ಹಾಗೆ ಇಲ್ಲಿ ಇಮೇಜ್ ಫಾರಮ್ ಆಗುತ್ತೆ.
So this is the image. This is the image. So observe carefully. Object ಇಲ್ಲಿದೆ, image ಇಲ್ಲಿದೆ. ಓಕೆ, ಈಗ ನೆಕ್ಸ್ಟ್ ಐ ರೈಟ್ ದಿಸ್ ಆಸ್ ಎ ಓ ಅಂತ ಬರ್ದಿದ್ದೀನಿ. ಓಕೆ, ಅದನ್ನು ಎ ಮಾಡಿಬಿಡ್ತೀನಿ. ಎ ಬಿ ಈಸ್ ದ ಆಬ್ಜೆಕ್ಟ್, ಎ ಡ್ಯಾಶ್ ಬಿ ಡ್ಯಾಶ್ ಈಸ್ ದ ಇಮೇಜ್. ಓಕೆ, ಐ ಕಾಲ್ ದಿಸ್ ಆಸ್ ಪಿ, ದಿಸ್ ಆಸ್ ಎಫ್. ಓಕೆ, ಸೊ ದಿಸ್ ಈಸ್ ದ ಡಯಾಗ್ರಾಮ್ ಅರ್ಥ ಆಯ್ತಲ್ವಾ? ಓಕೆ, ಈಗ ಸ್ವಲ್ಪ ಗಮನಿಸಿ. ನನಗೇನು ಈ ಪೋರ್ಷನ್ ಏನು ಬೇಡ ಇನ್ನು, ಸೊ ಅಷ್ಟೇ ಇಲ್ಲಿಗೆ ನಿಲ್ಲಿಸ್ಕೊಂಡ್ಬಿಡ್ತೀನಿ. ಸರಿ, ಓಕೆ. ಈಗ ಡಯಾಗ್ರಾಮನ್ನು ಗಮನಿಸಿ. ಇಲ್ಲಿ 4 ಟ್ರಯಾಂಗಲ್ಗಳಿದ್ದಾವೆ. ಯಾವುದು? ಎ ಬಿ ಪಿ ಒಂದಾಯ್ತಾ? ಪಿ, ಓಕೆ, ಐ ಕಾಲ್ ದಿಸ್ ಆಸ್ ಪಿ ಡ್ಯಾಶ್ ಅಂತ ಕರೆದಿರ್ತೀನಿ ಇದನ್ನು. ಓಕೆ, ಐ ಕಾಲ್ ದಿಸ್ ಆಸ್ ಪಿ ಡ್ಯಾಶ್. ಎ ಬಿ ಪಿ ಒಂದು ಟ್ರಯಾಂಗಲ್ಲ, ಪಿ 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 ಡ್ಯಾಶ್ ಎಫ್ 2 ಟ್ರಯಾಂಗಲ್ಲ, ಎಫ್ ಎ ಡ್ಯಾಶ್ ಬಿ ಡ್ಯಾಶ್ 3 ಟ್ರಯಾಂಗಲ್ಲ, ಪಿ ಎ ಡ್ಯಾಶ್ ಬಿ ಡ್ಯಾಶ್ 4 ಟ್ರಯಾಂಗಲ್ ಆಯಿತಾ? ಇನ್ನೊಮ್ಮೆ ಗಮನಿಸಿ, ಇಲ್ಲಿ ಇದು ಒಂದು ಟ್ರಯಾಂಗಲ್ಲು, 1 2 3 ಮತ್ತು 4. ಅದರಲ್ಲಿ ಫಸ್ಟು ನಾನು 2 ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ತೀನಿ. ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಪಿ ಆ್ಯಂಡ್ ಪಿ ಎ ಡ್ಯಾಶ್ ಬಿ ಡ್ಯಾಶ್. ಗಮನಿಸಿ, ಈ 2 ಟ್ರಯಾಂಗಲನ್ನು ಗಮನಿಸಿ. ಒಂದು ಟ್ರಯಾಂಗಲ್ಲು ಈ ಥರ ಇದೆ, ಐ ಜಸ್ಟ್ ಡ್ರಾ ಇಟ್, ಎ ಬಿ. ಓಕೆ, ಹೀಗೆ ಆ ಕಡೆ ಸೈಡ್ ಇರೋದು. ಇನ್ನೊಂದು ಟ್ರಯಾಂಗಲ್ಲು ಹೀಗೆ ಮತ್ತು ಹೀಗೆ ಇದೆ. ಓಕೆ, ಸೊ ಎ ಬಿ ಪಿ ಪಿ ಎ ಡ್ಯಾಶ್ ಬಿ ಡ್ಯಾಶ್ ಇದೆಯಲ್ವಾ? ಇಲ್ಲಿ ಇವೆರಡು ಆ್ಯಂಗಲ್ಲು ಸೇಮ್ ಇರ್ತವೆ, ಆಪೋಸಿಟ್ ಆ್ಯಂಗಲ್ಸು. ಹಾಗೆ ಆಮೇಲೆ ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ಲು ಸೇಮ್ ಇರುತ್ತೆ, 90 ಡಿಗ್ರಿ. ಯಾವುದೇ 2 ಆ್ಯಂಗಲ್ಗಳು ಸೇಮ್ ಇದ್ದರೆ ಆ 2 ಟ್ರಯಾಂಗಲನ್ನು ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಇದನ್ನು ನಿಮಗೆ ಹೈಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ. ಸೊ ಆ ಬೇಸಿಸ್ ಮೇಲೆ ನಾನೇನು ಮಾಡ್ತೀನಿ, ದೀಸ್ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಬರೆದ್ಬಿಟ್ಟು ದೆನ್ ದಿಸ್ ಡಿವೈಡೆಡ್ ಬೈ ದಿಸ್, ಓಕೆ, ಈಸ್ ಈಕ್ವಲ್ ಟು ದಿಸ್ ಡಿವೈಡೆಡ್ ಬೈ ದಿಸ್. ಇದು ಕೂಡ ಹೈಸ್ಕೂಲಲ್ಲಿ ಹೇಳಿದ್ದಾರೆ. ಅಂದರೆ ಎ ಬಿ ಡಿವೈಡೆಡ್ ಬೈ ಎ ಡ್ಯಾಶ್ ಬಿ ಡ್ಯಾಶ್ ಈಸ್ ಈಕ್ವಲ್ ಟು ದಿಸ್, ಅಂದರೆ ಎ ಪಿ ಡಿವೈಡೆಡ್ ಬೈ ದಿಸ್, ಅಂದರೆ ಪಿ ಎ ಡ್ಯಾಶ್. ಕಾಲ್ ದಿಸ್ ಆಸ್ ಈಕ್ವೇಷನ್ 1. ಅರ್ಥ ಆಯ್ತಾ? ಇದು ಒಂದು ಈಕ್ವೇಷನ್. ಇನ್ನು 2 ಟ್ರಯಾಂಗಲ್ಸ್ ಇದೆ, ಯಾವುದು ಅಂತ ಹೇಳ್ತೀನಿ. ಇನ್ನು 2 ಟ್ರಯಾಂಗಲ್ಸ್ ಇದೆ, ಯಾವುದು? ಸೊ ಪಿ ಡ್ಯಾಶ್ ಎಫ್, ಪಿ ಡ್ಯಾಶ್ ಎಫ್. ಓಕೆ, ಒಂದು. ಇನ್ನೊಂದು ಎಫ್ ಎ ಡ್ಯಾಶ್ ಬಿ ಡ್ಯಾಶ್, ಎಫ್ ಎ ಡ್ಯಾಶ್ ಬಿ ಡ್ಯಾಶ್, ಇದೊಂದು. ಓಕೆ, ಇಲ್ಲಿ ಇದು 90 ಡಿಗ್ರಿ, ಇದು 90 ಡಿಗ್ರಿ, ಮತ್ತು ಇವೆರಡು ಆಪೋಸಿಟ್ ಆ್ಯಂಗಲ್ಸ್. ದೇರ್ಫೋರ್ ಇವೆರಡೂ ಕೂಡ ಕರೆಸ್ಪಾಂಡಿಂಗ್ ಟ್ರಯಾಂಗಲ್ಸೇ ಆಗ್ತವೆ. ಸೊ ನೋ ಐ ಕನ್ಸಿಡರ್ ಅಗೇನ್ 2 ಟ್ರಯಾಂಗಲ್ಸ್. ಕನ್ಸಿಡರ್ ಟ್ರಯಾಂಗಲ್ ಯಾವುದು? ಪಿ ಡ್ಯಾಶ್ ಎಫ್, ಪಿ ಡ್ಯಾಶ್ ಎಫ್ ಆ್ಯಂಡ್ ಎಫ್ ಎ ಡ್ಯಾಶ್ ಬಿ ಡ್ಯಾಶ್. ಸೊ ನೋ ಯು ಕ್ಯಾನ್ ರೈಟ್ ಸೇಮ್ ವೇ, ಯು ಕ್ಯಾನ್ ರೈಟ್ P dash divided by A dash B dash is equal to PF divided by FA dash. ಗಮನಿಸಿ, this is equation 2. Okay, so ಅರ್ಥ ಆಗ್ತಾ ಇದೆಯಾ? So well, now let me proceed further. So I remove this diagram. Okay, now coming back to equation 2. ಇಲ್ಲಿ ನೋಡಿ, ಪಿ ಡ್ಯಾಶ್ ಈಸ್ ನಥಿಂಗ್ ಬಟ್ ಎ ಬಿ ಓನ್ಲಿ ಅಲ್ವಾ? ಇದು ಎಷ್ಟಿದೆಯೋ ಇದು ಅಷ್ಟೇ ಇದೆಯಲ್ವಾ? ಹಾಗಾಗಿ ವಿ ಕ್ಯಾನ್ ರೈಟ್ ಪಿ ಡ್ಯಾಶ್ ಈಸ್ ಈಕ್ವಲ್ ಟು ಎ ಬಿ ಆಗಿರೋದ್ರಿಂದ ಸಿನ್ಸ್ ಪಿ ಡ್ಯಾಶ್ ಈಸ್ ಈಕ್ವಲ್ ಟು ಎ ಬಿ, ವಿ ಕ್ಯಾನ್ ರೈಟ್ ದಿಸ್ ಈಕ್ವೇಷನ್ ಆಸ್ ಎ ಬಿ ಡಿವೈಡೆಡ್ ಬೈ ಎ ಡ್ಯಾಶ್ ಬಿ ಡ್ಯಾಶ್ ಈಸ್ ಈಕ್ವಲ್ ಟು ಪಿ ಎಫ್ ಡಿವೈಡೆಡ್ by FA dash. Okay, so this is my equation number 3. ಗಮನಿಸಿ, ಈಕ್ವೇಷನ್ 3 ಮತ್ತು ಈಕ್ವೇಷನ್ 1 ಅನ್ನು ಎರಡರಲ್ಲೂ LHS ಸೇಮ್ ಇದೆ. ಇಲ್ಲೂ ಎ ಬಿ ಬೈ
ಎ ಡ್ಯಾಶ್ ಬಿ ಡ್ಯಾಶ್ ಇದೆ, ಇಲ್ಲೂ ಎ ಬಿ ಬೈ ಎ ಡ್ಯಾಶ್ ಬಿ ಡ್ಯಾಶ್ ಇದೆ, ಎಲ್ ಎಸ್ ಎಸ್ ಸೇಮ್ ಇರೋದ್ರಿಂದ ಆರ್ ಎಚ್ ಎಸ್ ಸೇಮ್ ಇರಲೇಬೇಕು. ದೇರ್ಫೋರ್ ಐ ರೈಟ್ ದಿಸ್ ಆಸ್ ಎ ಪಿ. ದೇರ್ಫೋರ್ ಓಕೆ, ಫ್ರಮ್ ಈಕ್ವೇಷನ್ 1 and 2 we get okay AP divided by PA dash, AP divided by PA dash is equal to PF divided by FA dash. ಅರ್ಥ ಆಗ್ತಾ ಇದೆಯಾ? ಓಕೆ, ಎ ಪಿ ಇದು ಎ ಪಿ ನೋಡಿ, ಇದು ಎ, ಇದು ಪಿ. ಆಮೇಲೆ ಲೈಟ್ ಹೀಗೆ ಹೋಗ್ತಾ ಇದೆ ಆಯಿತಾ. ನೆಕ್ಸ್ಟು ಐ ರೀರೈಟ್ ಎ ಪಿ ಡಿವೈಡೆಡ್ ಬೈ ಪಿ ಎ ಡ್ಯಾಶ್ ಈಸ್ ಈಕ್ವಲ್ ಟು ಪಿ ಎಫ್ ಡಿವೈಡೆಡ್ ಬೈ ಎಫ್ ಎ ಡ್ಯಾಶ್ ಇದೆಯಲ್ಲ, ಇದನ್ನು ಪಿ ಎ ಮೈನಸ್ ಪಿ ಎಫ್ ಅಂತ ಬರ್ಕೋತೀನಿ. ಪಿ ಎ ಮೈನಸ್ ಪಿ ಎಫ್ ಅಂದರೆ ಪಿ ಎ ಡ್ಯಾಶ್ ಮೈನಸ್ ಪಿ ಎಫ್ ಅಂತ ಬರ್ಕೋತೀನಿ. ಇಷ್ಟು ಆದ ಮೇಲೆ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸ್ವಲ್ಪ ಗಮನಿಸ್ತಾ ಹೋಗಿ. ಏನನ್ನ ಸರ್ ನೋಡಿ ಮಕ್ಕಳೇ, ಇಲ್ಲಿ ಏನಾಗ್ತಿದೆ, ಹೀಗೆ ನಾವು ಡಿಸ್ಟೆನ್ಸನ್ನು ಮೆಷರ್ ಮಾಡ್ತೀವಿ, ಅದು ಯು. Of course, we are going in the opposite direction. So, AP is nothing but minus U. AP is nothing but minus U. Yake? We are going in the opposite direction. Okay na? Next, PA dash ಅಂದರೆ ನಾವು ಹಿಂಗೇನೆ ಬರ್ತಾ ಇದ್ದೀವಿ. It is nothing but our image distance. So, therefore, it is plus V is equal to plus V. It is equal to next to PF. Light in a direction ಅಲ್ಲೇ ಹೋಗ್ತಾ ಇದ್ದೀವಿ. It is nothing but focal length. It is nothing but focal length divided by once again PA dash, that is nothing but V minus of course F. ಆಲ್ಮೋಸ್ಟ್ ಮುಗಿದೋಯ್ತು. ಸೊ ಇದೊಂದು ಸ್ಟೆಪ್ಪಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಾ. ಏನು ಕನ್ಫ್ಯೂಷನ್ ಅಂದರೆ ಈ ಮೈನಸ್ ಯು ಅನ್ನು ಪ್ಲಸ್ ಯು ಅಂತ ಬರೆಯೋ ಚಾನ್ಸಸ್ ಇರುತ್ತೆ. ಅದು ಆ್ಯಕ್ಚುಲಿ ಮೈನಸ್ ಯು, ಯಾಕಂದರೆ ವಿ ಆರ್ ಮೆಷರಿಂಗ್ ಇನ್ ದಿ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು ಮೈನಸ್ ಯು ಇಂಟು ವಿ minus into minus plus u into f. Okay, this is equal to VF ಆಯಿತು. ಈಗ ಫುಲ್ ಎಲ್ಲನೂ ನಾನು ಡಿವೈಡ್ ಬೈ ಯು ವಿ ಎಫ್ ಮಾಡ್ತೀನಿ. ಫಸ್ಟ್ ಟರ್ಮನ್ನು ಡಿವೈಡ್ ಮಾಡಿದಾಗ ಮೈನಸ್ ಯು ವಿ ಡಿವೈಡೆಡ್ ಬೈ ಯು ವಿ ಎಫ್ ಪ್ಲಸ್ ಯು ಎಫ್ ಡಿವೈಡೆಡ್ ಬೈ ಯು ವಿ ಎಫ್ ಈಸ್ ಈಕ್ವಲ್ ಟು, ಓಕೆ ಎಲ್ಲನೂ ಯು ವಿ ಎಫ್ ಇಂದ ಡಿವೈಡ್ ಮಾಡ್ತೀನಿ, ಈಸ್ ಈಕ್ವಲ್ ಟು ವಿ ಎಫ್ ಡಿವೈಡೆಡ್ ಬೈ ಯು ವಿ ಎಫ್. ಆಲ್ಮೋಸ್ಟ್ ವಿ ಆರ್ ನಿಯರ್ ಟು ದಿ ಆನ್ಸರ್. ಓಕೆ, ಸೊ ಇಲ್ಲಿ ಯಾವ್ಯಾವ್ದು ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಮಾಡಿ. ಯು ವಿ ಯು ಎಫ್ ವಿ ಎಫ್ ಕ್ಯಾನ್ಸಲ್ ಆಯಿತು. ಉಳಿದಿದ್ದನ್ನು ಬರೆದರೆ ಉಳಿಯೋದೇನು, ಇಲ್ಲಿ ಮೈನಸ್ 1 ಡಿವೈಡೆಡ್ ಬೈ ಎಫ್ ಪ್ಲಸ್ 1 ಡಿವೈಡೆಡ್ ಬೈ ವಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಯು. ಓಕೆ, ಸೊ ಯು ಅನ್ನು ಈ ಕಡೆ ತಗೊಂಬನ್ನಿ, 1 ಬೈ ವಿ ಮೈನಸ್ 1 ಬೈ ಯು, ಇದನ್ನು ಆ ಕಡೆ ಕಳಿಸಿ 1 ಬೈ ಎಫ್. ದಿಸ್ ಈಸ್ ನಥಿಂಗ್ ಬಟ್ ಲೆನ್ಸ್ ಫಾರ್ಮುಲಾ. ಇದನ್ನೇ ನಾವು ಮಿರರಲ್ಲೂ ಬರಿತೀವಿ. ಅವಾಗ 1 ಬೈ ವಿ ಪ್ಲಸ್ 1 ಬೈ ಯು ಬಂದಿರುತ್ತೆ, ಇಲ್ಲಿ 1 ಬೈ ವಿ ಮೈನಸ್ 1 ಬೈ ಯು ಬಂದಿರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಈಕ್ವೇಷನ್ನೇ, ಲೆನ್ಸ್ ಫಾರ್ಮುಲಾ ಇದು. ಓಕೆ, ಮಿರರಲ್ಲಿ ಮೈನಸ್ ಬರಲ್ಲ, ಪ್ಲಸ್ ಬರುತ್ತೆ, ಲೆನ್ಸಲ್ಲಿ ಮೈನಸ್ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಇವತ್ತು 2 ಇಂಪಾರ್ಟೆಂಟ್ ಡೆರಿವೇಷನ್ಸನ್ನು ಹೇಳಿದ್ದೀನಿ. ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡಿ. ಆಮೇಲೆ ಇಮೇಜ್ ಫಾರ್ಮೇಷನನ್ನು ನಾನು 1-2 ಪೊಸಿಷನ್ಗೆ ತೋರಿಸಿ, ನೀವು ಇನ್ನೊಂದು 2-3 ಪೊಸಿಷನ್ಸ್ಗೆ ಬರೀರಿ. ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ಈ ನೆಕ್ಸ್ಟ್ ವಿಡಿಯೋದಲ್ಲಿ ಲೆನ್ಸ್ ಪೋರ್ಷನನ್ನು ಕಂಪ್ಲೀಟ್ ಮಾಡ್ತೀನಿ, ಮ್ಯಾಗ್ನಿಫಿಕೇಷನ್ನು ಮತ್ತು ಪವರ್ ಆಫ್ ದ ಲೆನ್ಸ್, ಕಾಂಬಿನೇಷನ್ ಆಫ್ ಲೆನ್ಸನ್ನೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಪ್ರಿಸಮ್ಗೆ 1 ಪೀರಿಯಡ್, ಅದಾದಮೇಲೆ ಇನ್ಸ್ಟ್ರೂಮೆಂಟ್ಸ್, ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಅದಕ್ಕೆ ಒಂದು 2 ಪೀರಿಯಡ್. ಸೊ ಮ್ಯಾಕ್ಸಿಮಮ್ ಅಂದರೆ ಇನ್ನು 4 ವಿಡಿಯೋದಲ್ಲಿ ನಾನು ಈ ರೇ ಆಪ್ಟಿಕ್ಸನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ದಯವಿಟ್ಟು ನನ್ನ ವೀಡಿಯೋಸನ್ನು ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ಸನ್ನು ಪಾಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.